ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ವಾಣಿಂ ವಂದೇ ಭೂತೆ. ಶ್ರೀ ದೇವಿ ಭಾಗವತ ಮಹಾಪುರಾಣ ನವಮಸ್ಕಂದ 43ನೇ ಅಧ್ಯಾಯ. ನಾರದನು ಹೇಳಿದನು, ನಾರಾಯಣಿಗೆ ಸಮಾನವಾದ ಮಹಾಪುಣ್ಯವಂತನಾದ ನಾರಾಯಣ ಗುರುವೇ, ರೂಪದಿಂದಲೂ ಗುಣದಿಂದಲೂ ಕೀರ್ತಿಯಿಂದಲೂ ಮನಸ್ಸಿನಿಂದಲೂ ಕಾಂತಿಯಿಂದಲೂ ನೀನೇ ಜ್ಞಾನಿಗಳಲ್ಲಿ ಶ್ರೇಷ್ಠನಾಗಿರುವೆ. ಸಿದ್ಧರು, ಯೋಗಿಗಳು, ತಪಸ್ವಿಗಳು, ಮುನಿಗಳು ಇವರಲ್ಲಿ ಶ್ರೇಷ್ಠವಾದ ವೇದವನ್ನು ತಿಳಿದವರಲ್ಲಿ ಉತ್ತಮನಾಗಿರುವೆ. ಆಶ್ಚರ್ಯಕರವಾದ ಮಹಾಲಕ್ಷ್ಮಿ ಉಪಾಖ್ಯಾನವನ್ನು ಕೇಳಿ ತಿಳಿದೆನು. ಅತಿ ಗೋಪ್ಯವಾದ ಸಮಸ್ತ ಸಂದರ್ಭಗಳಲ್ಲಿ ಉಪಯುಕ್ತವಾದ ಪುರಾಣಗಳಲ್ಲಿ ಪ್ರಕಾಶಕ್ಕೆ ಬರದೇ ಇರುವ ವೇದೋಕ್ತವಾದ ಧರ್ಮಸಹಿತವಾದ ಯಾರಿಗೂ ತಿಳಿಯದಿರುವ ಯಾವುದಾದರೂ ಉಪಾಖ್ಯಾನವಿದ್ದರೆ ಈಗ ಅದನ್ನು ಹೇಳು ಎಂದು ನಾರದನು ಹೇಳಿದನು. ನಾರಾಯಣನು ಹೇಳಿದನು, ನಾರದನೇ, ಪುರಾಣಗಳಲ್ಲಿ ಪ್ರಕಾಶಕ್ಕೆ ಬರದೇ ಇರುವ ನಾನಾ ವಿಧವಾದ ಆಖ್ಯಾನಗಳಲ್ಲಿ ಎಷ್ಟು ಕಥೆಗಳು ಗುಟ್ಟಾಗಿ ಜನರಿಗೆ ದೊರೆಯದೇ ಇವೆ ಎಂದು ಕೇಳಿರುವೆ. ಅವುಗಳಲ್ಲಿ ಸಾರವಾದ ಯಾವ ಆಖ್ಯಾನವನ್ನು ಕೇಳಬೇಕೆಂದು ನೀನು ಬಯಸುವೆ ಅದನ್ನು ಮಹಾಶಾಲಿಯಾದ ನೀನು ಹೇಳು, ಆಮೇಲೆ ನಾನು ಅದನ್ನು ವಿವರಿಸುವೆನು. ನಾರದನು ಹೇಳಿದನು, ದೇವತೆಗಳಿಗೆ ಹವಿಸ್ಸನ್ನು ಕೊಡುವುದರಲ್ಲಿ ಸ್ವಾಹಾದೇವಿಯು, ಪಿತೃಗಳಿಗೆ ಪದಾರ್ಥಗಳನ್ನು ಅರ್ಪಿಸುವುದರಲ್ಲಿ ಸ್ವಧಾದೇವಿಯು ಪ್ರಸಿದ್ಧಿಯನ್ನು ಹೊಂದಿರು. ದಕ್ಷಿಣಾದೇವಿಯು ಎಲ್ಲರಿಗಿಂತಲೂ ಶ್ರೇಷ್ಠಳೆಂದು ಪ್ರಸಿದ್ಧಿ ಇರುವುದು. ಆ ದೇವಿಯರ ಚರಿತ್ರೆಯನ್ನು, ಇವರ ಉತ್ಪತ್ತಿ, ಮುಖ್ಯತೆ, ಫಲ ಇವುಗಳ ನಿನ್ನ ಮುಖದಿಂದ ಕೇಳಬೇಕೆಂದಿರು. ವೇದಗಳನ್ನು ತಿಳಿದವರಲ್ಲಿ ಶ್ರೇಷ್ಠವಾದೀನು, ಅವುಗಳನ್ನು ವಿಸ್ತರಿಸಿ ಹೇಳು. ಸೂತನು ಹೇಳಿದನು. ನಾರದನು ಮಾತನ್ನು ಕೇಳಿ ನಾರಾಯಣ ಮುನಿಯು ನಕ್ಕು ಬಹು ಹಳೆಯದಾದ ಪ್ರಾಣೋಕ್ತವಾದ ಕಥೆಯನ್ನು ಹೇಳಲು ಪ್ರಾರಂಭ ಮಾಡಿದ. ನಾರಾಯಣನು ಹೇಳಿದನು, ಪ್ರಪಂಚದ ಸೃಷ್ಟಿಯ ಪ್ರಾರಂಭದಲ್ಲಿ ದೇವತೆಗಳು ತಮ್ಮ ಆಹಾರಕ್ಕೋಸ್ಕರವಾಗಿ ಮೊದಲು ಬ್ರಹ್ಮಲೋಕಕ್ಕೆ ಹೊರಟರು. ತರುವಾಯ ಮನೋಹರವಾದ ಬ್ರಹ್ಮನ ಸಭೆಗೆ ಬಂದರು. ನಾರದನೇ, ದೇವತೆಗಳು ಬ್ರಹ್ಮನ ಸಭೆಗೆ ಬಂದು ತಮಗೆ ಆಹಾರಕ್ಕೆ ಕಾರಣವಾದದನ್ನು ತೋರಿಸಬೇಕೆಂದು ವಿಜ್ಞಾಪನೆ ಮಾಡಿಕೊಂಡರು. ಬ್ರಹ್ಮನು ಇವರ ಮಾತನ್ನು ಕೇಳಿ, ಯಜ್ಞದಲ್ಲಿ ಬ್ರಾಹ್ಮಣರು ಕೊಡುವ ಹವಿಸ್ಸನ್ನು ನಿಮಗೆ ದೊರೆಯುವಂತೆ ಮಾಡಿ ನಿಮ್ಮ ಆಹಾರ ವ್ಯವಸ್ಥೆಯನ್ನು ಮಾಡುವೆನೆಂದು ಪ್ರತಿಜ್ಞೆ ಮಾಡಿ ದೇವತೆಗಳ ಅನುಕೂಲಕ್ಕೋಸ್ಕರವಾಗಿ ಶ್ರೇಷ್ಠವಾದ ವಿಷ್ಣುವನ್ನು ಸ್ತೋತ್ರ ಮಾಡಿದನು. ನಾರದನು ಪ್ರಶ್ನೆ ಮಾಡಿದನು, ಪರಮಾತ್ಮನಾದ ವಿಷ್ಣು ಅಂಶದಿಂದ ಯಜ್ಞ ಸ್ವರೂಪನಲ್ಲವೇ? ಯಜ್ಞ ವೈ ವಿಷ್ಣು ಎಂದು ವೇದದಲ್ಲಿದೆ. ಬ್ರಾಹ್ಮಣರು ದೇವತೆಗಳಿಗೆ ಅವರವರ ಹೆಸರಿಂದ ಹವಿಸ್ಸನ್ನು ಕೊಡುವುದಿಲ್ಲವೇ? ಆದ್ದರಿಂದ ಆ ದೇವತೆಗಳಿಗೆ ಅವರವರ ಹೆಸರಿಂದ ಹವಿಸ್ಸನ್ನು ಕೊಡುವುದಿಲ್ಲವೇ? ಆದ್ದರಿಂದ ಆ ದೇವತೆಗಳು ತೃಪ್ತಿಯಾಗುವುದಿಲ್ಲವೇ? ನಾರಾಯಣ ಉತ್ತರ ಹೇಳಿದನು, ಬ್ರಾಹ್ಮಣರು, ಕ್ಷತ್ರಿಯರೇ ಮೊದಲಾದವರು ಭಕ್ತಿಯಿಂದ ದೇವತೆಗಳಿಗೆ ಹವಿಸ್ಸನ್ನು ಕೊಡುವರು. ಅವರು ಕೊಟ್ಟ ಹವಿಸ್ಸನ್ನು ದೇವತೆಗಳಿಗೆ ತೆಗೆದುಕೊಂಡು ಹೋಗಿ ಕೊಡುವವರು ಯಾರೂ ಇಲ್ಲದ್ದರಿಂದ ದೇವತೆಗಳಿಗೆ ಆ ಹವಿಸ್ಸು ಸಿಗುವುದಿಲ್ಲ. ಆದುದರಿಂದ ದೇವತೆಗಳಿಗೆ ತೃಪ್ತಿ ಉಂಟಾಗುವುದಿಲ್ಲ. ದೇವತೆಗಳು ಆ ದುಃಖ ನಿವಾರಣೆಗೆ ಉಪಾಯವನ್ನು ತಿಳಿಯದೆ ವಿಷಾದದಿಂದ ಎಲ್ಲರೂ ಆ ಬ್ರಹ್ಮನ ಸಭೆಗೆ ಹೋಗಿ ತಮಗೆ ಆಹಾರಾಭಾವದ ಕಾರಣವನ್ನು ಹೇಳಿದರು. ಬ್ರಹ್ಮನು ದೇವತೆಗಳ ಮಾತನ್ನು ಕೇಳಿ ಧ್ಯಾನ ಮತ್ತು ಸ್ತೋತ್ರಗಳಿಂದ ಶ್ರೀಕೃಷ್ಣನನ್ನು ಬೇಡಿಕೊಂಡನು. ಶ್ರೀಕೃಷ್ಣ ಅಪ್ಪಣೆಯಿಂದ ಧ್ಯಾನಾದಿಗಳಿಂದ ಮೂಲ ಪ್ರಕೃತಿಯ ಪೂಜೆಯನ್ನು ಮಾಡಿದರು. ಮೂಲ ಪ್ರಕೃತಿಯ ಅಂಶದಿಂದಲೇ ಸಮಸ್ತ ಶಕ್ತಿ ಸ್ವರೂಪಗಳು, ಸುಂದರಿಯು, ಮೇಘದಂತೆ ಬಣ್ಣವುಳ್ಳವಳು, ಮನೋಹರವಾದವಳು, ಅಲಂಕಾರ ಮಾಡಿಕೊಂಡು ಮುಗುಳ್ನಗೆಯಿಂದ ಕೂಡಿ ಪ್ರಸನ್ನವಾದ ಮುಖವುಳ್ಳವಳು, ಭಕ್ತರಿಗೆ ವರವನ್ನು ಕೊಡುವುದರಲ್ಲಿ ಆಸಕ್ತಳು ಆದ ದೇವಿಯು ಬ್ರಹ್ಮನೆದುರಿಗೆ ಬಂದು, ಬ್ರಹ್ಮನೇ, ವರವನ್ನು ಕೇಳು ಎಂದು ಕೇಳಿದಳು. ಬ್ರಹ್ಮನು ಆ ದೇವಿಯ ಮಾತನ್ನು ಕೇಳಿ ಸಂಭ್ರಮದಿಂದ ಆ ದೇವಿಯನ್ನು ಕುರಿತು ಮಾತನಾಡಿದ. ಬ್ರಹ್ಮನು ಹೇಳಿದನು, ಓ ದೇವಿಯೇ, ಮಹಾಸುಂದರಿಯಾದ ನೀನು ಅಗ್ನಿಗೆ ಸುಡುವ ಶಕ್ತಿಯಾಗು ಮತ್ತು ಪತ್ನಿಯಾಗು. ನೀನಿಲ್ಲದೆ ಅಗ್ನಿಯು ತನ್ನಲ್ಲಿ ಕೊಟ್ಟ ಹವಿಸ್ಸನ್ನು ಸುಡುವ ಮತ್ತು ಅದನ್ನು ದೇವತೆಗಳಿಗೆ ತಲುಪಿಸುವ ಶಕ್ತಿಯನ್ನು ಹೊಂದುವುದಿಲ್ಲ. ಮಂತ್ರದ ಕೊನೆಯಲ್ಲಿ ನಿನ್ನ ಹೆಸರು ಹೇಳಿ ಯಾವ ಮನುಷ್ಯನು ದೇವತೆಗಳಿಗೆ ಹವಿಸ್ಸನ್ನು ಕೊಡುವನೋ ಆ ಹವಿಸ್ಸನ್ನು ದೇವತೆಗಳು ಸಂತೋಷದಿಂದ ಹೊಂದುವರು. ಓ ದೇವಿಯೇ, ನೀನು ಅಗ್ನಿದೇವನಿಗೆ ಸಂಪತ್ತಿನ ರೂಪಳಾಗಿಯೂ ಕಾಂತಿ ರೂಪಳಾಗಿಯೂ ಗ್ರಹಾಧಿಪತಿಯಾಗಿಯೂ ಇರು ಮತ್ತು ದೇವತೆಗಳಿಗೆ ಮನುಷ್ಯರೇ ಮೊದಲಾದವಳಿಗೂ ಪೂಜ್ಯಳಾಗು. ಬ್ರಹ್ಮನ ಮಾತು ಕೇಳಿ ಸ್ವಾಹಾದಿಯು ವಿಷಾದವನ್ನು ಹೊಂದಿದಳು. ಆಮೇಲೆ ಬ್ರಹ್ಮನ ಕುರಿತು ತನ್ನ ಅಭಿಪ್ರಾಯ ಹೇಳಿದಳು. ಓ ಬ್ರಹ್ಮನೇ, ನಾನು ಬಹಳ ಕಾಲ ತಪಸ್ಸು ಮಾಡಿ ಕೃಷ್ಣನನ್ನು ಪತಿಯನ್ನಾಗಿ ವರಿಸುವೆನು. ಅದನ್ನು ಬಿಟ್ಟು ಬೇರೊಬ್ಬರನ್ನು ಸ್ವಪ್ನದಂತೆಯೂ ರೀತಿ ಭ್ರಾಂತಿಯಿಂದ ಜ್ಞಾನದಂತೆಯೂ ಮಿಥ್ಯಾವಸ್ತುವನ್ನಾಗಿ ತಿಳಿಯುವೆನು. ಯಾರ ಅನುಗ್ರಹದಿಂದ ನೀನು ಜಗತ್ತನ್ನು ಸೃಷ್ಟಿಸುವೆಯೋ, ಶಿವನು ಮೃತ್ಯುವನ್ನು ಜಯಿಸಿದನು, ಆದಿಶೇಷನು ಭೂಮಿಯನ್ನು ಧರಿಸಿರುವನು, ಧರ್ಮದೇವನು ಧರ್ಮ ಕಾರ್ಯ ಮಾಡುವವರಿಗೆ ಸಾಕ್ಷಿಯಾಗಿರುವರು, ಗಣೇಶನು ದೇವತೆಗಳೆಲ್ಲರೂ ಮೊದಲೇ ಪೂಜೆಯನ್ನು ಹೊಂದುವನು, ಪ್ರಕೃತಿಗಳು ಸಮಸ್ತರಿಗೂ ಪೂಜ್ಯರಾಗಿರುವರು, ಯಾರ ಸೇವೆಯಿಂದ ಮುನಿಗಳು ಋಷಿಗಳು ಪೂಜ್ಯರಾಗಿರುವ ಕೃಷ್ಣನ ಪಾದಪದ್ಮಗಳನ್ನು ಬಿಡದೆ ಮನಸ್ಸಿನಲ್ಲಿ ಧ್ಯಾನಿಸುತ್ತಿರುವೆನು. ಕಮಲಮುಖಿಯೂ ಲಕ್ಷ್ಮಾಂಶ ಸಂಭೂತಳು ಆದ ಸ್ವಾಹಾದೇವಿಗೆ ಬ್ರಹ್ಮನಿಗೆ ಹೀಗೆಂದು ಹೇಳಿ ಕಮಲನಾಭನಾದ ನಾರಾಯಣ ಉದ್ದೇಶಿಸಿ ತಪಸ್ಸು ಮಾಡುವುದಕ್ಕಾಗಿ ಹೋದಳು. ಯಾವ ತೊಂದರೆಯೂ ಇಲ್ಲದೆ ಕೃಷ್ಣನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ 1,00,000 ವರ್ಷವರೆಗೆ ಒಂದೇ ಕಾಲ ನಿಂತು ತಪಸ್ಸನ್ನು ಮಾಡಿದಳು. ಆಗ ಪ್ರಕೃತಿಗಿಂತ ಶ್ರೇಷ್ಠವಾದ ನಿರ್ಗುಣನಾದ ಶ್ರೀಕೃಷ್ಣ ರೂಪದಿಂದಿರುವ ಪರಬ್ರಹ್ಮನ್ನು ನೋಡಿದಳು. ಅತ್ಯಂತ ಮನೋಹರವಾದ ಸಾಕಾರ ಬ್ರಹ್ಮನಾದ ಕೃಷ್ಣ ರೂಪವನ್ನು ನೋಡಿ ಇಷ್ಟಾರ್ಥಗಳನ್ನು ಕೊಡಲು ಶಕ್ತನಾದ ಅವನನ್ನು ಕಾಮಿಸುತ್ತಾ ಮೂರ್ತಿಯಿಂದ 9ನೇ ಸಾತ್ವಿಕ ಭಾವವನ್ನು ಹೊಂದಿದಳು. ಸಮಸ್ತವನ್ನು ತಿಳಿದವನಾದ ಶ್ರೀಕೃಷ್ಣನು ಸ್ವಾಹಾದೇವಿಯ ಅಭಿಪ್ರಾಯವನ್ನು ತಿಳಿದು ತಪಸ್ಸಿನಿಂದ ಕೃಶವಾದ ಅವಯವಗಳುಳ್ಳ ಆಕೆಯನ್ನು ಮೂರ್ಛೆಯಿಂದೆಬ್ಬಿಸಿ ಅವಳನ್ನು ಕುರಿತು ಹೇಳಿದನು. ಭಗವಂತನು ಹೇಳಿದನು, ಎಲೈ ಸುಂದರಿಯೇ, ಮುಂದೆ ವರಾಹಕಲ್ಪದಲ್ಲಿ ನಿನ್ನ ವಶದಿಂದ ನಗ್ನಚಿತ್ತ ಎಂಬ ರಾಜನ ಮಗಳಾಗಿ ನಗ್ನಚಿತ್ತಿ ಎಂಬ ಹೆಸರನ್ನು ಪಡೆದು ನನ್ನ ಪತ್ನಿಯಾಗುವೆ. ಈಗ ನೀನು ಅಗ್ನಿಗೆ ಸುಡುವ ಶಕ್ತಿ ಸ್ವರೂಪಳಾಗಿಯೂ ನನ್ನ ಪತ್ನಿಯಾಗಿಯೂ ಇರು. ನಿನ್ನ ಹೆಸರು ಮಂತ್ರದ ಕೊನೆಯಲ್ಲಿ ಪ್ರಯೋಗಿಸುವುದರಿಂದ ನೀನು ಮಂತ್ರಾಂಗ ರೂಪಳಾಗಿ ನನ್ನ ಅನುಗ್ರಹದಿಂದ ಪೂಜ್ಯಳಾಗುವೆ. ತನ್ನ ಮನೆಗೆ ಅಧಿಪತಿಯಾಗಿ ಭಾವಿಸುತ್ತಾ ನಿನ್ನನ್ನು ಅಗ್ನಿಯ ಭಕ್ತಿಯಿಂದ ಪೂಜಿಸುವನು ಮತ್ತು ಮನೋಹರಳು ಸುಂದರಿಯೂ ಆದ ನಿನ್ನೊಡನೆ ಕ್ರೀಡಿಸುವನು. ಹೀಗೆಂದು ಶ್ರೀಕೃಷ್ಣನು ಸ್ವಾಹಾದೇವಿಗೆ ಹೇಳಿ ಅಂತರ್ಧಾನನಾದ.
ಈ ಸಂದರ್ಭದಲ್ಲಿ ಬ್ರಹ್ಮನ ಅಪ್ಪಣೆಯಿಂದ ಅಗ್ನಿಯು ತನ್ನ ಈ ಸ್ವಾಹಾದೇವಿಯು ಹೆಸರುಗಳೋ ಇಲ್ಲವೋ ಎಂಬ ಭಯದಿಂದ ಅಲ್ಲಿಗೆ ಬಂದು ಜಗದಂಬೆ ವಂಶವಾದ ಆ ದೇವಿಯನ್ನು ಸಾಮವೇದದಲ್ಲಿ ಹೇಳಿರುವ ಧ್ಯಾನ ಮಂತ್ರದಿಂದ ಧ್ಯಾನಿಸಿ ಪೂಜಿಸಿ ಸ್ತೋತ್ರ ಮಾಡಿದ. ಬಳಿಕ ವೇದಮಂತ್ರ ಪೂರ್ವಕವಾಗಿ ಅವಳ ಕೈ ಹಿಡಿದನು. ಆಗ ಅಗ್ನಿದೇವನು ಸ್ವಾಹಾದೇವಿಯೊಡನೆ ಯಾವಾಗಲೂ ಸಂಭೋಗಕ್ಕೆ ಸುಖಕರವಾದ ನಿರ್ಜನ ಪ್ರದೇಶದಲ್ಲಿ ದೇವಮಾನವ 100 ವರ್ಷಗಳವರೆಗೆ ವಿವರಿಸುತ್ತಾ ಇದ್ದನು. ಆ ಅಗ್ನಿ ತೇಜಸ್ಸಿನಿಂದ ಸ್ವಾಹಾದೇವಿಗೆ ಗರ್ಭ ಉಂಟಾಯಿತು. ಆ ಸ್ವಾಹಾದೇವಿಯ ಗರ್ಭವನ್ನು ದೇವಮಾನವ 12 ವರ್ಷಗಳವರೆಗೆ ಧರಿಸಿದ್ದಳು. ಆಮೇಲೆ ಮನೋಹರಳು ಸುಂದರವಾದ ದಕ್ಷಿಣಾಗ್ನಿ, ಕಾರ್ಯಪತ್ಯ, ಅಹಾವನಿಯ ಎಂಬ 3 ಮಕ್ಕಳನ್ನು ಹೆತ್ತಳು. ಋಷಿಗಳು, ಮುನಿಗಳು, ಬ್ರಾಹ್ಮಣರು, ಕ್ಷತ್ರಿಯರು ಮೊದಲಾದರ ಸ್ವಾಹ ಶಬ್ದವು ಕೊನೆಯಲ್ಲಿರುವ ಮಂತ್ರಗಳನ್ನು ಹೇಳಿ ದೇವತೆಗಳಿಗೆ ಹವಿಸ್ಸನ್ನು ಕೊಡುವಳು. ಸ್ವಾಹ ಶಬ್ದದಿಂದ ಕೂಡಿದ ಮಂತ್ರವೇ ಪ್ರಶಸ್ತವಾದುದು. ಅಂತಹ ಮಂತ್ರಗಳನ್ನು ಯಾರು ಉಪದೇಶ ತೆಗೆದುಕೊಳ್ಳುವರೋ ಅವರಿಗೆ ಮಂತ್ರವನ್ನು ಉಪದೇಶ ತೆಗೆದುಕೊಂಡ ಮಾತ್ರದಿಂದಲೇ ಎಲ್ಲ ವಿಧವಾದ ಸಿದ್ಧಿಯೂ ಉಂಟಾಗುವುದು. ವಿಷಯವಿಲ್ಲದ ಸರ್ಪದಂತೆಯೂ ವೇದಾಭ್ಯಾಸವಿಲ್ಲದ ಬ್ರಾಹ್ಮಣನಂತೆಯೋ ಪತಿಸೇವೆಯಿಲ್ಲದ ಸ್ತ್ರೀಯಂತೆಯೋ ವಿದ್ಯೆಯಿಲ್ಲದ ಪುರುಷನಂತೆಯೋ ಕೊಂಬೆಗಳು ಹಣ್ಣುಕಾಯಿಗಳಲ್ಲದೆ ಫಲದಂತೆಯೋ ಸ್ವಾಹ ಶಬ್ದವಿಲ್ಲದ ಮಂತ್ರವು ನಿಂದಿತವಾಗಿ ಆ ಮಂತ್ರದಿಂದ ಹೋಮ ಮಾಡಿದರೆ ಫಲವೂ ಹೋಗುವುದು. ಸ್ವಾಹಾಂತದಿಂದ ಮಂತ್ರದಿಂದ ಬ್ರಾಹ್ಮಣರು ಸಂತೋಷವನ್ನು ಹೊಂದಿದರು. ದೇವತೆಗಳು ತಮ್ಮ ತಮ್ಮ ಹವಿರ್ಭಾಗಗಳನ್ನು ಹೊಂದಿದರು. ಸಮಸ್ತ ಕರ್ಮಗಳು ಇದರಿಂದ ಫಲದಾಯಕಗಳಾದವು. ಎಲೆ ನಾರದನೇ, ಸುಖವನ್ನು, ಮೋಕ್ಷವನ್ನು, ಫಲವನ್ನು ಕೊಡುವ ಸಾರವಾದ ಶ್ರೇಷ್ಠವಾದ ಸ್ವಾಹೋಪಾಖ್ಯಾನವನ್ನು ಹೇಳಿದೆನು. ಇನ್ನೇನನ್ನು ಕೇಳಬೇಕೆಂದು ಬಯಸುವೆ ಎಂದು ನಾರಾಯಣ ಮುನಿ ಹೇಳಿದನು. ನಾರದನು ಹೇಳಿದನು, ಎಲೆ ಮುನಿಶ್ರೇಷ್ಠನೇ, ಅಗ್ನಿಯು ಯಾವ ಮಂತ್ರದಿಂದ ಸ್ವಾಹಾದೇವಿಯನ್ನು ಧ್ಯಾನ ಮಾಡಿ ಪೂಜಿಸುವನು ಅದನ್ನು ನನಗೆ ಹೇಳು. ನಾರಾಯಣ ಹೇಳಿದನು, ಬ್ರಹ್ಮ ಮಾನಸಪುತ್ರನಾದ ಮುನಿಯೇ, ಸಾಮವೇದೋಕ್ತವಾದ ಧ್ಯಾನವನ್ನು, ಸ್ತೋತ್ರ ಮತ್ತು ಪೂಜಾ ವಿಧಾನಗಳನ್ನು ಹೇಳುತ್ತೇನೆ. ಗಮನವಿಟ್ಟು ಕೇಳು. ಸಮಸ್ತ ಯಜ್ಞಗಳನ್ನು ಪ್ರಾರಂಭಿಸುವ ಕಾಲದಲ್ಲಿ ಸಾಲಗ್ರಾಮದಲ್ಲಿ ಆಗಲಿ ಕಲಶದಲ್ಲಿ ಆಗಲಿ ಸ್ವಾಹಾದೇವಿಯನ್ನು ಪ್ರಯತ್ನಪೂರ್ವಕವಾಗಿ ಪೂಜಿಸಿ ಆಮೇಲೆ ಯಜ್ಞವನ್ನು ಮಾಡಬೇಕು. ಇದರಿಂದ ಫಲಪ್ರಾಪ್ತಿಯಾಗುವುದು. ಮಂತ್ರದ ಕೊನೆಯಲ್ಲಿ ಸೇರಿ ಮಂತ್ರಸಿದ್ಧಿಯನ್ನುಂಟು ಮಾಡತಕ್ಕ ಮನುಷ್ಯರಿಗೆ ಕರ್ಮಫಲವನ್ನು ಕೊಡುವ ಮಂಗಳಕರವಾದ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಸ್ವಾಹಾದೇವಿಯನ್ನು ಧ್ಯಾನಿಸುವೆನು ಎಂಬ ಈ ಮಂತ್ರದಿಂದ ಧ್ಯಾನ ಮಾಡಿ ಮೂಲ ಮಂತ್ರಗಳಿಂದ ಪಾದ್ಯಾದಿಗಳನ್ನು ಸಮರ್ಪಿ ಸ್ತೋತ್ರ ಮಾಡಿ ಮನುಷ್ಯನು ತನ್ನ ಸಕಲ ಇಷ್ಟಾರ್ಥಗಳನ್ನು ಪಡೆಯುವನು. ಎಲೆ ನಾರದನೇ, ಮೂಲಮಂತ್ರವನ್ನು ಹೇಳುವೆನು. ಓಂ ಹ್ರೀಂ ಶ್ರೀ ಮುನ್ನಿಜಾಯೇ ದೇವಿಯೇ ಸ್ವಾಹ ಎಂಬುದೇ ಮೂಲಮಂತ್ರ. ಈ ಮಂತ್ರದಿಂದ ಆ ದೇವಿಯನ್ನು ಯಾರು ಪೂಜಿಸುವರೋ ಅವರು ಸಕಲವಾದ ಇಷ್ಟಾರ್ಥಗಳನ್ನು ಪಡೆಯುವರು. ವನ್ನಿಯು ಹೇಳಿದನು, ಸ್ವಾಹ ವನ್ನಿಪ್ರಿಯ ವನ್ನಿಜಾಯ ಸಂತೋಷಕಾರಣಿ ಶಕ್ತಿ ಪ್ರಿಯ ಕಾಲದಾತ್ರಿ ಪರಿಪಾಕಕರಿ ಧ್ರುವ ಸದಾ ನರಣಾಂಗತಿ ದಾಹಿಕ ದಾನಕ್ಷಮ ಸಂಸಾರ ರೂಪ ಘೋರ ಸಂಸಾರ ತಾರಿಣಿ ದೇವಜೀವನ ರೂಪ ದೇವಪೋಷಣಕಾರಿಣಿ. ಇದು ನಾಮರೂಪವಾದ ಸ್ವಾಹಾದೇವಿಯ ಸ್ತೋತ್ರ. ಈ ಪದಗಳಿಗೆ ಅರ್ಥವಿದ್ದರೂ ಪದೋಚ್ಚಾರಣೆಯಿಂದ ಪೂಜಾದಿಗಳಲ್ಲಿ ಉಪಯೋಗಿಸುವುದರಿಂದಲೇ ಫಲದಾಯಕಗಳಾಗಿರುವುದು. ಈ 16 ನಾಮಗಳನ್ನು ಯಾರು ಭಕ್ತಿಯಿಂದ ಹೇಳುವರೋ ಅವರಿಗೆ ಇಹಪರಗಳಲ್ಲಿ ಸಕಲ ಇಷ್ಟಾರ್ಥಗಳು ಲಭಿಸುವುದು. ಅವರು ಮಾಡಿದ ಕರ್ಮಗಳೆಲ್ಲವೂ ಅಂಗಹೀನವಾಗದೆ ಮಂಗಳಕರವಾಗುವುದು. ಪುತ್ರರಿಲ್ಲದವರು ಪುತ್ರರನ್ನು ಪಡೆಯುವರು. ಹೆಂಡತಿ ಇಲ್ಲದವರು ರಂಬೆಗೆ ಸಮಾನವಾದ ಪತ್ನಿಯನ್ನು ಹೊಂದಿ ಸುಖವನ್ನು ಪಡೆಯುವರು. ಇಲ್ಲಿಗೆ ಶ್ರೀ ದೇವಿ ಭಾಗವತ ಮಹಾಪುರಾಣದ 9ನೇ ಸ್ಕಂದದಲ್ಲಿ 43ನೇ ಅಧ್ಯಾಯ ಮುಗಿಯಿತು. ದೇವಿ ಭಾಗವತ ಮಹಾಪುರಾಣ 9ನೇ ಸ್ಕಂದ 44ನೇ ಅಧ್ಯಾಯ. ನಾರಾಯಣನು ಹೇಳಿದನು, ನಾರದನೇ ಕೇಳು. ಶ್ರಾದ್ದದಲ್ಲಿ ಮಾಡಿದ ಅನ್ನದಾನದ ಫಲವನ್ನು ಹೆಚ್ಚಿಸುವ ಪಿತೃಗಳಿಗೆ ತೃಪ್ತಿಯನ್ನುಂಟು ಮಾಡುವ ಶ್ರೇಷ್ಠವಾದ ಸ್ವದಾದೇವಿ ಉಪಾಖ್ಯಾನವನ್ನು ಹೇಳುವನು. ಪ್ರಪಂಚವನ್ನು ಸೃಷ್ಟಿ ಮಾಡಿದ ಬ್ರಹ್ಮನು ಸೃಷ್ಟಿಯ ಆದಿಯಲ್ಲಿ ತೇಜೋರೂಪವಾಗಿ ಆಕಾರದಿಂದ ಕೂಡಿದ 7 ಪಿತೃಗಣಗಳನ್ನು ಸೃಷ್ಟಿಸಿದ. ಕವ್ಯವಾಹ, ಸೋಮ, ಯಮ, ಆರ್ಯಮ, ಅಗ್ನಿಷ್ಠಾತ್ರ, ಬರ್ಹಿಷದ, ಸೋಮಪ ಎಂಬ ಸುಖರೂಪರು ಸುಂದರರೂ ಆದ 7 ಪಿತೃಗಳನ್ನು ನೋಡಿ ಬ್ರಹ್ಮನು ಅವರಿಗೆ ತರ್ಪಣಪೂರ್ವಕವಾಗಿ ಕೊಡುವ ಶ್ರಾದ್ದಾನ್ನವನ್ನೇ ಆಹಾರವನ್ನಾಗಿ ಸೃಷ್ಟಿಸಿದ. ಸ್ನಾನ, ತರ್ಪಣ, ಪರ್ಯಂತವಾದ ಶ್ರಾದ್ದ, ಪಂಚಾಯತನ ಪೂಜೆ, ತ್ರಿಕಾಲ ಸಂಧ್ಯೆ ಇವಿಷ್ಟು ಕರ್ಮಗಳು ಬ್ರಾಹ್ಮಣರ ಆಹ್ನಿಕವೆಂದು ವೇದದಲ್ಲಿ ಹೇಳಿರುವುದು. ತ್ರಿಕಾಲ ಸಂಧ್ಯೆ, ಶ್ರಾದ್ದ, ತರ್ಪಣ, ಬಲಿಹರಣ ಎಂಬ ನಿತ್ಯ ಕರ್ಮವನ್ನು ಯಾವ ಬ್ರಾಹ್ಮಣನು ಮಾಡುವುದಿಲ್ಲೋ ಅವನು ವಿಷಯವಿಲ್ಲದ ಸರ್ಪದಂತೆ ತಿರಸ್ಕಾರ ಪಾತ್ರನಾಗುವನು. ದೇವಿಯ ಪೂಜೆಯನ್ನು ಮಾಡದವನು, ಹರಿಯ ನಿವೇದನವನ್ನು ಭೋಜನ ಮಾಡದವನು ಮರಣಪರ್ಯಂತವಾಗಿ ಅಶುಚಿಯಾಗಿರುವನು. ನಾರದನೇ, ಅವನು ಯಾವ ವೇದೋಕ್ತವಾದ ಕರ್ಮಗಳಿಗೂ ಯೋಗ್ಯನಲ್ಲ. ಬ್ರಹ್ಮನು ಪಿತೃಗಳಿಗೋಸ್ಕರವಾಗಿ ಶ್ರಾದ್ದಾದಿಗಳನ್ನು ಸೃಷ್ಟಿಸಿ ಹೊರಟು ಹೋದನು. ಬ್ರಾಹ್ಮಣರ ಶ್ರಾದ್ದಾದಿಗಳಲ್ಲಿ ಅನ್ನದಾನಾದಿಗಳನ್ನು ಮಾಡಿದರು. ಅವನ್ನು ಪಿತೃದೇವತೆಗಳು ಪಡೆಯುತ್ತಿರಲಿಲ್ಲ. ಆ ಪಿತೃದೇವತೆಗಳೆಲ್ಲರೂ ಹಸಿವಿನಿಂದ ಕೂಡಿ ದುಃಖ ಬರುತ್ತಾ ಬ್ರಹ್ಮನ ಸಭೆಗೆ ಹೋದರು. ಆ ಸೃಷ್ಟಿಕರ್ತನಿಗೆ ತಮ್ಮ ದುಃಖವೆಲ್ಲವನ್ನು ಹೇಳಿದರು. ಬ್ರಹ್ಮನು ತನ್ನ ಮನಸ್ಸಿನಿಂದಲೇ ಮನೋಹರಳು, ಸುಂದರ ರೂಪ ಮತ್ತು ಪ್ರಾಯಗಳಿಂದ ಕೂಡಿದವಳು, ನೂರುಚಂದ್ರ ಸಮಾನವಾದ ಕಾಂತಿಯಿಂದ ಕೂಡಿದ ಮುಖವುಳ್ಳವರು ಆದ ಕನ್ಯೆಯನ್ನು ಸೃಷ್ಟಿ ಮಾಡಿದ. ಆ ಕನ್ಯೆಯು ಪ್ರಕೃತಿಯ ಅಂಶದವಳು, ಲಕ್ಷ್ಮಿಯ ಲಕ್ಷಣಗಳಿಂದ ಕೂಡಿದವಳು. ಸ್ವದಾದೇವಿ ಎಂಬ ಹೆಸರನ್ನು ಹೊಂದಿ ವಿದ್ಯಾವತಿಯಾಗಿ ಗುಣವತಿಯು ಸುಂದರಿಯು ಬಿಳಿಯ ಸಂಪಿಗೆ ಬಣ್ಣದಂತೆ ಮೈಬಣ್ಣವುಳ್ಳವಳಾಗಿ ರತ್ನಾಭರಣವನ್ನು ಧರಿಸಿ ಮುಗುಳ್ನಗೆಯಿಂದ ಕೂಡಿ ಮಂಗಳಕರಳಾಗಿ ವರವನ್ನು ಕೊಡುವ ಶಕ್ತಿ ಉಳ್ಳವಳಾಗಿದ್ದಳು. 106 ಪದ್ಮರೇಖೆಗಳುಳ್ಳ ಕಮಲದಂತಿರುವ ಪಾದವನ್ನು ಹೊಂದಿ ಕಮಲದಂತಿರುವ ಮುಖ ಮತ್ತು ಕಣ್ಣುಗಳುಳ್ಳವಳಾಗಿ ಪಿತೃಗಳಿಗೆ ಪತ್ನಿಯಾದ ತೃಪ್ತಿ ಸ್ವರೂಪಳಾದವಳನ್ನು ಬ್ರಹ್ಮನೇ ತೃಪ್ತರಾದ ಪಿತೃದೇವತೆಗಳಿಗೆ ಕೊಟ್ಟನು. ಸ್ವದಾಂತವಾಗಿ ಮಂತ್ರವನ್ನು ಉಚ್ಚರಿಸಿ ಪಿತೃಗಳಿಗೆ ದಾನ ಮಾಡಬೇಕೆಂದು ಗುಟ್ಟಾದ ಉಪದೇಶವನ್ನು ಬ್ರಹ್ಮನು ಬ್ರಾಹ್ಮಣರಿಗೆ ಮಾಡಿದ. ಬ್ರಾಹ್ಮಣರು ಕ್ರಮವಾಗಿ ಸ್ವದಾಂತವಾದ ಮಂತ್ರಗಳಿಗೆ ಪಿತೃಗಳಿಗೆ ಶ್ರಾದ್ದಾದಿಗಳನ್ನು ಮಾಡಿ ದಾನ ಮಾಡಿದ. ದೇವತೆಗಳಿಗೆ ಹವಿಸ್ಸನ್ನು ದಾನ ಮಾಡುವುದರಲ್ಲಿ ಸ್ವಾಹಾಂತವಾದ ಮಂತ್ರಗಳೇ ಪ್ರಶಸ್ತವಾದವು.
ಪಿತೃಗಳಿಗೆ ಕವ್ಯವನ್ನು ದಾನ ಮಾಡುವುದರಲ್ಲಿ ಸ್ವಾದಾಂತವಾದ ಮಂತ್ರಗಳು ಪ್ರಶಸ್ತವಾದವುಗಳು. ಎಲ್ಲ ಸಂದರ್ಭಗಳು ದಕ್ಷಿಣಾನಾಮಗ್ರಹಣವು ಪ್ರಶಸ್ತವಾದ ದಕ್ಷಿಣಹೀನವಾದ ಯಜ್ಞವು ನಾಶ ಹೊಂದುವವು. ಪಿತೃಗಳು, ದೇವತೆಗಳು, ಬ್ರಾಹ್ಮಣರು, ಮುನಿಗಳು, ಮನುಗಳು ಶಾಂತ ಸ್ವರೂಪಳಾದ ಸ್ವಧಾದೇವಿಯನ್ನು ಪೂಜಿಸಿ ವಿಶೇಷವಾದ ಭಕ್ತಿಯಿಂದ ಸ್ತೋತ್ರ ಮಾಡಿದರು. ಸ್ವಧಾದೇವಿಯವರಿಂದ ದೇವತೆಗಳು, ಬ್ರಾಹ್ಮಣರು, ಪಿತೃಗಳು ಇಷ್ಟಾರ್ಥಗಳನ್ನು ಪಡೆದು ಸಂತೋಷವನ್ನು ಹೊಂದಿದರು. ಈ ರೀತಿಯಲ್ಲಿ ಸ್ವಧೋಪಾಖ್ಯಾನವನ್ನೆಲ್ಲವನ್ನು ಹೇಳಿದನು. ಈ ಉಪಾಖ್ಯಾನವು ಎಲ್ಲರಿಗೂ ತೃಪ್ತಿಯನ್ನುಂಟು ಮಾಡು. ಇನ್ನೇನನ್ನು ಕೇಳಬೇಕೆಂದು ಬಯಸುವೆ ಎಂದು ನಾರಾಯಣ ಮುನಿಯು ಕೇಳಿದನು. ನಾರಾಯಣ, ಎಲೆ ಮಹಾಮುನಿಯೇ, ಸ್ವಧಾದೇವಿಯ ಪೂಜಾ ವಿಧಾನವನ್ನು, ಧ್ಯಾನ ಮತ್ತು ಸ್ತೋತ್ರಗಳನ್ನು ಕೇಳಬೇಕೆಂದು ಬಯಸುವೆನು. ವೇದವನ್ನು ತಿಳಿದವರಲ್ಲಿ ಶ್ರೇಷ್ಠವಾದ ನೀನು ಹೇಳಬೇಕು ಎಂದನು. ನಾರಾಯಣ ಹೇಳಿದನು, ಎಲೆ ಬ್ರಹ್ಮಸ್ವರೂಪನಾದನೇ, ಸ್ವಧಾದೇವಿಯ ಧ್ಯಾನವು ಸ್ತೋತ್ರವು ವೇದೋಕ್ತವಾಗಿ ಸಮಸ್ತ ಮಂಗಳವನ್ನು ಕೊಡತಕ್ಕವಾಗಿರುವ ಎಲ್ಲವನ್ನು ನೀನು ತಿಳಿದೇ ಇರುವೆ. ತಿಳಿಯಬೇಕೆಂದು ನೀನು ಅಪೇಕ್ಷೆ ಪಡುವುದು ಲೋಕದಲ್ಲಿ ಪ್ರಚಾರಪಡಿಸುವುದಕ್ಕೆಂದು ನಾನು ತಿಳಿದಿರುವೆನು. ಶರದ್ ಋತುವಿನ ಕೃಷ್ಣ ಪಕ್ಷದ ತ್ರಯೋದಶಿ ದಿನದಲ್ಲಿಯೂ ಮಘಾ ನಕ್ಷತ್ರ ದಿನದಲ್ಲಿಯೂ ಶ್ರಾದ್ದ ದಿನಗಳಲ್ಲಿಯೂ ಪ್ರಯತ್ನಪೂರ್ವಕವಾಗಿ ಸ್ವಧಾದೇವಿಯನ್ನು ಪೂಜಿಸಿ ಆಮೇಲೆ ಶ್ರಾದ್ದವನ್ನು ಮಾಡಬೇಕು. ಯಾವ ಬ್ರಾಹ್ಮಣನು ಸ್ವಧಾದೇವಿಯನ್ನು ಪೂಜಿಸದೆ ಅಹಂಕಾರದಿಂದ ಶ್ರಾದ್ದವನ್ನು ಮಾಡುವನು, ಅವನು ಮಾಡಿದ ಶ್ರಾದ್ದಕ್ಕೂ ತರ್ಪಣ ಮುಂತಾದ ಕರ್ಮಕ್ಕೂ ಫಲವನ್ನು ಹೊಂದುವುದಿಲ್ಲ. ಬ್ರಹ್ಮನ ಮಾನಸಪುತ್ರಿಯು ಯಾವಾಗಲೂ ಸ್ಥಿರವಾದ ಕಾಯವುಳ್ಳವಳು, ಪಿತೃದೇವತೆಗಳಿಗೆ ಪೂಜ್ಯಳು, ಶ್ರಾದ್ದಗಳಿಗೆ ಫಲ ಕೊಡತಕ್ಕಳು ಆದ ಸ್ವಧಾದೇವಿಯನ್ನು ಪೂಜಿಸುತ್ತೇನೆ ಎಂಬ ಧ್ಯಾನ ಮಂತ್ರದಿಂದ ಧ್ಯಾನಿಸಿ, ಶಾಲಗ್ರಾಮ ಶಿಲೆಯಲ್ಲಾಗಲಿ ಮಂಗಲಕರವಾದ ಕಲಶದಲ್ಲಾಗಲಿ ಪೂಜಿಸಿ ಮೂಲಮಂತ್ರದಿಂದ ಪಾದ್ಯಾದಿ ಪೂಜೆಗಳನ್ನು ಮಾಡಬೇಕೆಂದು ವೇದದಲ್ಲಿ ಹೇಳಿರುವುದು. ಬ್ರಾಹ್ಮಣನು ಓಂ ಹ್ರೀಂ ಶ್ರೀಂ ಕ್ಲೀಂ ಸ್ವಧಾದೇವಿಯೇ ಸ್ವಹ ಎಂಬ 10 ಅಕ್ಷರದ ಮೂಲಮಂತ್ರದಿಂದ ಪೂಜಿಸಿ ಆ ದೇವಿಗೆ ನಮಸ್ಕಾರ ಮಾಡಬೇಕು. ಬ್ರಹ್ಮನ ಮಾನಸಪುತ್ರನಾದ ಬುದ್ಧಿವಂತನಾದ ನಾರದ ಮುನಿಶ್ರೇಷ್ಠನೇ, ಜನರಿಗೆ ಸಮಸ್ತ ಇಷ್ಟಾರ್ಥಗಳನ್ನು ಕೊಡುವ ಪೂರ್ವದಲ್ಲಿ ಬ್ರಹ್ಮನು ಮಾಡಿದ ಸ್ವಧಾದೇವಿಯ ಸ್ತೋತ್ರವನ್ನು ಹೇಳುತ್ತೇನೆ ಕೇಳು. ನಾರಾಯಣನು ಹೇಳಿದನು, ಸ್ವಧಾ ಎಂಬ ಶಬ್ದವನ್ನು ಕೇಳಿದ ಮಾತ್ರದಿಂದಲೇ ಮನುಷ್ಯನಿಗೆ ತೀರ್ಥಸ್ನಾನದ ಫಲವು ಬರುವುದು. ಅವನು ಸಮಸ್ತ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿ ವಾಜಪೇಯ ಎಂಬ ಯಜ್ಞವನ್ನು ಮಾಡಿದ ಫಲವನ್ನು ಹೊಂದುವನು. ಸ್ವಧಾ 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 ಎಂಬ ಹಾಗೆ 3 ವೃತ್ತಿ ಸ್ಮರಣ ಮಾಡಿದರೆ ಶ್ರಾದ್ದ, ಬಲಿಹರಣ, ತರ್ಪಣ ಇವುಗಳನ್ನು ಮಾಡಿದ ಫಲವನ್ನು ಹೊಂದುವನು. ಶ್ರಾದ್ದಕಾಲದಲ್ಲಿ ಸ್ವಧಾದೇವಿಯನ್ನು ಸ್ತೋತ್ರವನ್ನು ಯಾವನು ಗಮನವಿಟ್ಟು ಕೇಳುವನು ಅವನು ಶ್ರಾದ್ದ ಮಾಡಿದಂದುಂಟಾದ ಫಲವನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲ. ಸ್ವಧಾ 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 ಎಂಬುದಾಗಿ 3 ಸಂಧ್ಯಾಕಾಲಗಳಲ್ಲಿ ಯಾವ ಮನುಷ್ಯನು ಹೇಳುವನೋ ಅವನು ವಿನಯವಂತನು, ಪತಿವ್ರತೆಯನು, ಗುಣವಂತನು, ಪತಿಯೂ ಆದ ಪತ್ನಿಯನ್ನು ಪಡೆಯುವನು. ಸ್ವಧಾದೇವಿಯೇ, ನೀನು ಪಿತೃದೇವತೆಗಳಿಗೆ ಪ್ರಾಣ ಸಮಾನವಾಗಿರುವೆ, ಬ್ರಾಹ್ಮಣರಿಗೆ ಜೀವಸ್ವರೂಪಗಳು, ಶ್ರಾದ್ದಗಳಿಗೆ ಆಶ್ರಯ ದೇವತೆಯಾಗಿ ಶ್ರಾದ್ದಗಳ ಫಲವನ್ನು ಕೊಡತಕ್ಕಳಾಗಿರುವೆ. ಉತ್ತಮವಾದ ವ್ರತಫಲಗಳುಳ್ಳ ಸ್ವಧಾದೇವಿಯೇ, ನೀನು ಸತ್ಯಸ್ವರೂಪಳಾಗಿ ನಾಶರಹಿತಳಾಗಿರುವೆ. ಸೃಷ್ಟಿಯಲ್ಲಿ ಪ್ರಕಾಶಕ್ಕೆ ಬಂದು ಪ್ರಳಯದಲ್ಲಿ ಮರೆಯಾಗಿರುವೆ. ಸ್ವಧಾದೇವಿಯೇ, ನೀನು ಸ್ವಧಾದೇವಿಯ ಸ್ವಧಾದೇವಿಯ ದಕ್ಷಿಣಾದೇವಿಯು 4 ವೇದಗಳಲ್ಲಿ ಪ್ರಸಿದ್ಧಿ ಹೊಂದಿರುವಿರಿ. ಕರ್ಮಸತ್ತರು ನಿಮ್ಮನ್ನು ಹೊಗಳುವರು. ನಿಮಗೆ ಮಂಗಳವಾಗಲಿ. ನಾನು ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡುವೆನು. ಕರ್ಮಗಳು ಸಂಪೂರ್ಣವಾಗಿ ಫಲಪ್ರದವಾಗುವುದಕ್ಕಾಗಿ ಪರಬ್ರಹ್ಮನೇ ಆ ದೇವಿಯನ್ನು ನಿರ್ಮಿಸಿದನು. ಹೀಗೆಂದು ಹೇಳಿ ಬ್ರಹ್ಮನು ತನ್ನ ಸಭೆಯಲ್ಲಿ ನಿರೀಕ್ಷಿಸಿದ್ದನು. ಆ ಕ್ಷಣದಲ್ಲಿಯೇ ಸ್ವಧಾದೇವಿಯಲ್ಲಿ ಅವತರಿಸಿದಳು. ಆಗ ಬ್ರಹ್ಮನು ಕಮಲಮುಖಿಯಾದ ಆ ಸ್ವಧಾದೇವಿಯನ್ನು ಪಿತೃದೇವತೆಗಳಿಗೆ ಕೊಟ್ಟ. ಆ ಪಿತೃದೇವತೆಗಳು ಆ ದೇವಿಯನ್ನು ಪಡೆದು ಸಂತೋಷದಿಂದ ಹೊರಟು ಹೋದರು. ಯಾವ ಮನುಷ್ಯನು ಏಕಾಗ್ರಚಿತ್ತನಾಗಿ ಪುಣ್ಯಕರವಾದ ಈ ಸ್ವಧಾದೇವಿಯ ಸ್ತೋತ್ರವನ್ನು ಕೇಳುವನು ಅವನು ಸಮಸ್ತ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದ ಫಲವನ್ನು ಹೊಂದಿ ಇಷ್ಟಾರ್ಥಗಳನ್ನು ಪಡೆಯುವನು. ಇಲ್ಲಿಗೆ ಶ್ರೀ ದೇವಿ ಭಾಗವತ ಮಹಾಪುರಾಣದ 9ನೇ ಸ್ಕಂದದಲ್ಲಿ 44ನೇ ಅಧ್ಯಾಯ ಮುಗಿಯಿತು. ಈ ಶ್ರೀದೇವಿ ಭಾಗವತ ಪುರಾಣ 9ಮ ಸ್ಕಂದ 45ನೇ ಅಧ್ಯಾಯ. ನಾರಾಯಣನು ಹೇಳಿದನು, ನಾರದನೇ, ಪ್ರಸಿದ್ಧವಾದ ಕೇಳುವುದಕ್ಕೆ ಇಂಪಾದ ಸ್ವಾಹ ಮತ್ತು ಸ್ವಧಾದೇವಿಯ ರೂಪಕ್ಕೆಯನ್ನು ಹೇಳಿದೆನು. ಇನ್ನು ದಕ್ಷಿಣಾದೇವಿಯ ಕಥೆಯನ್ನು ಹೇಳುವೆನು, ಗಮನವಿಟ್ಟು ಕೇಳು. ಪೂರ್ವಕಾಲದಲ್ಲಿ ಗೋಲೋಕದಲ್ಲಿ ಶ್ರೀಕೃಷ್ಣನಲ್ಲಿ ಸುಶೀಲಾ ಎಂಬ ಹೆಸರಿನ ಗೋಪಿಯು ಪ್ರೀತಿಪಾತ್ರಳಾಗಿದ್ದಳು. ಅವಳು ರಾಧಾದೇವಿಗೆ ಸಮಾನವಾಗಿ ಪುಣ್ಯವಂತಳು, ಪೂಜ್ಯಳು, ಸುಂದರಿಯೂ ಮುಖ್ಯಳು ಆಗಿದ್ದಳು. ಅವಳು ಮಹಾಸುಂದರಿಯು, ಮನೋಹರಳು, ಸೌಭಾಗ್ಯವತಿಯು, ಒಳ್ಳೆಯ ಹಲ್ಲುಗಳುಳ್ಳವಳು, ವಿದ್ಯಾವತಿಯು, ಗುಣವತಿಯು, ಮಹಾರೂಪವತಿಯು ಆಗಿದ್ದಳು. ಅವಳಿಗೆ ಅನೇಕ ಕುಶಲ ವಿದ್ಯೆಗಳು ಬರುತ್ತಿದ್ದವು. ಕಮಲದಂತೆ ಕಣ್ಣುಗಳು, ಉತ್ತಮವಾದ ತೊಡೆ ಮತ್ತು ಸ್ತನಗಳುಳ್ಳವಳು, ಆಲದ ಮರದಂತೆ ಶರೀರಕಾಂತಿಯಿಂದ ಕೂಡಿದವಳಾಗಿ ಇದ್ದಳು. ಮುಗುಳಾದ ನಗೆಯಿಂದ ಪ್ರಸನ್ನವಾದ ಮುಖವುಳ್ಳವಳು, ರತ್ನದ ಆಭರಣಗಳನ್ನು ಧರಿಸಿದವಳು, ಬಿಳಿಯ ಸಂಪಿಗೆಯ ಹೂವಿನಂತೆ ಮೈಬಣ್ಣವುಳ್ಳವಳು, ತೊಂಡೆಯ ಹಣ್ಣಿನಂತೆ ತುಟಿಯು, ಜಿಂಕೆ ಕಣ್ಣಿನಂತೆ ಚಂಚಲವಾದ ಕಣ್ಣುಗಳು ಉಳ್ಳವಳು, ಕಾಮಶಾಸ್ತ್ರವನ್ನು ಚೆನ್ನಾಗಿ ತಿಳಿದವಳು, ಹಂಸದಂತೆ ನಡಿಗೆ ಉಳ್ಳವಳು, ಪತಿಯ ಮನಸ್ಸಿನ ಅಭಿಪ್ರಾಯವನ್ನು ತಿಳಿಯುವ ಮತ್ತು ಅಭಿಪ್ರಾಯವನ್ನು ಅನುಸರಿಸುವ ಶಕ್ತಿಯುಳ್ಳವರಿಂದ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತಿಪಾತ್ರಳಾಗಿದ್ದಳು. ಶೃಂಗಾರಾದಿ ನವರಸಗಳನ್ನು ಬಲ್ಲವಳು, ರಾಸಮಂಡಲಕ್ಕೆ ಅಧಿಪತಿಯಾದ ಶ್ರೀಕೃಷ್ಣ ರಾಸಕ್ರೀಡೆಯಲ್ಲಿ ಆಸಕ್ತಳು ಆದ ಆ ಸುಶೀಲೆಯ ಪೂರ್ವದಲ್ಲಿ ಒಂದಾನೊಂದು ದಿನ ಶ್ರೀಕೃಷ್ಣನ ಎಡದ ತೊಡೆಯಲ್ಲಿ ಕುಳಿತಿದ್ದನ್ನು ರಾಧಾದೇವಿಯು ನೋಡಿದಳು. ಕೃಷ್ಣನ ಎದುರಿಗೆ ಬರುತ್ತಿರುವ ಗೋಪಿಯರಲ್ಲಿ ಮುಖ್ಯಳು, ಶ್ರೇಷ್ಠಳು ಆದ ಕೋಪದಿಂದ ಕಣ್ಣನ್ನು ಮುಖವನ್ನು ಕೆಂಪಗೆ ಮಾಡಿಕೊಂಡು ತುಟಿಗಳನ್ನು ಅವಯವಗಳನ್ನು ನಡುಗಿಸುತ್ತಿರುವ ರಾಧೆಯನ್ನು ನೋಡಿ ಭಯದಿಂದ ಮುಖವನ್ನು ಬಗ್ಗಿಸಿಕೊಂಡಳು. ಆಮೇಲೆ ಮಹಾಮಹಿಮನಾದ ಶ್ರೀಕೃಷ್ಣನು ವೇಗವಾಗಿ ಹೊರಟು ಹೋಗುತ್ತಿರುವ ಆ ರಾಧೆಯನ್ನು ನೋಡಿ ಮುಂದೆ ತನಗೂ ರಾಧೆಗೂ ವಿರೋಧ ಬರುವುದೆಂದು ಹೆದರಿ ಅಂತರ್ಧಾನನಾದ. ಶಾಂತನು, ಬಲಶಾಲಿಯು, ಸುಂದರನೂ ಆದ ಪ್ರೀತಿಪಾತ್ರನೂ ಆದ ಶ್ರೀಕೃಷ್ಣನು ಮರೆಯಾಗಿ ಓಡಿ ಹೋಗುತ್ತಿರುವುದನ್ನು ಕಂಡು ಸುಶೀಲ ಮೊದಲಾದ ಅನೇಕ ಗೋಪಿಯರು ಭಯದಿಂದ ಕೂಡಿ ಕೈಜೋಡಿಸಿಕೊಂಡು ತಲೆಯನ್ನು ಬಗ್ಗಿಸಿ ಭಕ್ತಿಯಿಂದ ಮತ್ತೆ ಮತ್ತೆ ಕಾಪಾಡು ಕಾಪಾಡು ಹೇಳುತ್ತಾ
ರಾಧಾದೇವಿಯ ಪಾದಕ್ಕೆ ನಮಸ್ಕರಿಸಿ ಶರಣು ಹೊಂದಿದರು. ಸುಧಾಮನೆ ಮೊದಲಾದ 3,00,000 ಗೋಪರು ಭಯದಿಂದ ರಾಧಾದೇವಿಯ ಪಾದಕಮಲಗಳಲ್ಲಿ ಶರಣು ಹೊಂದಿದರು. ರಾಧಾದೇವಿಯರು ಮರಿಯಾಗಿ ಓಡುತ್ತಿರುವ ಶ್ರೀಕೃಷ್ಣನನ್ನು ಅವನ ಸಹಚಾರಣಿಯಾದ ಓಡಿ ಹೋಗುತ್ತಿರುವ ಸುಶೀಲೆಯನ್ನು ಕೊಂದು ಆ ಸುಶೀಲೆಗೆ ಶಾಪವನ್ನು ಕೊಟ್ಟಳು. ಇದಿನ ಮೊದಲಾಗಿ ಈ ಸುಶೀಲೆ ಎಂಬ ಗೋಪಿಯು ಈ ಗೋಲೋಕಕ್ಕೆ ಬಂದ ಮಾತ್ರಕ್ಕೆ ಬೂದಿಯಾಗುವಳು. ಹೀಗೆಂದು ಆ ರಾಧಾದೇವಿಯು ಕೋಪದಿಂದ ಶಾಪವನ್ನು ಕೊಟ್ಟು ಆ ರಾಸಮಂಡಲಕ್ಕೆ ಅಧಿಪತಿಯಾದ ರಾಧೆಯ ರಾಸಕ್ರೀಡೆಗಾಗಿ ಶ್ರೀಕೃಷ್ಣನನ್ನು ಕರೆದಳು. ಕೃಷ್ಣನು ಎದುರಿಗೆ ಕಾಣದೆ ರಾಧೆಯು ವಿರಹ ದುಃಖದಿಂದ ಒಂದು ಕ್ಷಣದ ಅಗಲಿಕೆಯನ್ನು 1,000,000 ಯುಗಕ್ಕೆ ಸಮಾನವಾಗಿ ಕಷ್ಟದಿಂದ ಕಳೆದಳು. ಓ ಕೃಷ್ಣನೇ, ನನ್ನ ಪ್ರಾಣಕ್ಕೆ ಒಡೆಯನೇ, ಪ್ರಾಣಾಧಿಕವಾದ ಸ್ವಾಮಿಯೇ, ನನ್ನ ಪ್ರೀತಿ ಪಾತ್ರನೇ, ನನ್ನ ಪ್ರಾಣಕ್ಕೆ ಆಶ್ರಯವಾದ ದೇವನೇ, ನೀನಿಲ್ಲದರೆ ನನ್ನ ಪ್ರಾಣನೇ ಹೋಗುವುದು. ಆದ್ದರಿಂದ ನನ್ನ ಸಮೀಪಕ್ಕೆ ಬರುವನಾಗು. ಪತಿಯ ಮಾಡಿದ ಮರ್ಯಾದೆ ಬಾಗಿಯಿಂದ ಸ್ತ್ರೀಗೆ ಗರ್ವವು ದಿನದಿನಕ್ಕೆ ಹೆಚ್ಚುತ್ತಾ ಬರುವುದು. ಪತಿಯು ಪ್ರೀತಿ ಇದ್ದರೆ ಗರ್ವದಿಂದ ವಿಶೇಷ ಸುಖ ಉಂಟಾಗುವುದು. ಆದ್ದರಿಂದ ಸ್ತ್ರೀಯರು ಯಾವಾಗಲೂ ಧರ್ಮದಿಂದ ಪತಿ ಸೇವೆಯನ್ನು ಮಾಡಬೇಕು. ಒಳ್ಳೆಯ ಕುಲದಲ್ಲಿ ಹುಟ್ಟಿದ ಸ್ತ್ರೀಯರಿಗೆ ಪತಿಯ ನೆಂಟನು ಮತ್ತು ದೇವರು ಅವನೇ ದಿಕ್ಕಾದವನು, ಆಕಾರವನ್ನು ಧರಿಸುವ ಸಂಪತ್ತಿನ ರೂಪನಾದವನು, ಯಾವಾಗಲೂ ಐಹಿಕ ಸುಖವನ್ನು ಕೊಡತಕ್ಕವನು, ಪತಿಯ ಧರ್ಮವನ್ನು ಸದ್ಗತಿಯ ಸುಖವನ್ನು ಕೊಡುತ್ತವನು, ಗೌರವದಿಂದ ಪ್ರಕಾಶಿಸತಕ್ಕವನು, ಮರ್ಯಾದೆಯನ್ನು ಕೊಡತಕ್ಕವನು, ಅವನು ನಾಶ ಮಾಡತಕ್ಕವನು ಅವನೇ ಆಗಿರುವನು. ಸಾರವಾದ ವಸ್ತುಗಳೆಲ್ಲಕ್ಕೂ ಪತಿಯೇ ಸಾರನಾದವನು. ನಂಟರೆಲ್ಲವರನ್ನು ಶ್ರೇಷ್ಠರು. ಸ್ತ್ರೀಯರಿಗೆ ನಂಟರಾದವರಲ್ಲಿ ಪತಿಗೆ ಸಮಾನವಾದ ನಂಟರು ಇರುವುದಿಲ್ಲ. ಪತ್ನಿಗೆ ಆಹಾರಾದಿಗಳನ್ನು ಕೊಟ್ಟು ಕಾಪಾಡುವುದರಿಂದ ಭರ್ತನೆಂದು, ಭಯಾದಿಗಳಿಂದ ರಕ್ಷಿಸುವುದರಿಂದ ಪತಿಯೆಂದು, ಶರೀರಕ್ಕೆ ಅಧಿಪತಿಯಾದ್ದರಿಂದ ಸ್ವಾಮಿಯೆಂದು, ಎಲ್ಲ ಬಗೆಯ ಇಷ್ಟಾರ್ಥಗಳನ್ನು ಕೊಡುವುದರಿಂದ ಕಾಂತನೆಂದು, ಹೆಚ್ಚಾದ ಸುಖವನ್ನು ಕೊಡುವುದರಿಂದ ಬಂಧುವೆಂದು, ಪ್ರೀತಿಯನ್ನು ಕೊಡುವನಾದ್ದರಿಂದ ಪ್ರಿಯನೆಂದು, ಐಶ್ವರ್ಯವನ್ನು ಕೊಡುವುದರಿಂದ ಈಶನೆಂದು, ಪ್ರಾಣಕ್ಕೆ ಒಡೆಯನಾದ್ದರಿಂದ ಪ್ರಾಣನಾಯಕನೆಂದು, ಪತಿಯ ಸುಖವನ್ನು ಉಂಟು ಮಾಡುವುದರಿಂದ ರಮಣನೆಂದು ಹೆಸರಿರುವುದು. ಆದ್ದರಿಂದ ಪತಿಗಿಂತಲೂ ಪ್ರೀತಿಪಾತ್ರನಾದವನು ಮತ್ತೊಬ್ಬನಿಲ್ಲ. ಮಗನು ಪತಿಯ ವೀರ್ಯದಿಂದ ಹುಟ್ಟತಕ್ಕವನಾದ್ದರಿಂದ ಸ್ತ್ರೀಗೆ ಮಗನು ಪ್ರೀತಿಪಾತ್ರನಾದವನು. ಪತಿವ್ರತಾ ಸ್ತ್ರೀಯರಿಗೆ ಯಾವಾಗಲೂ 100 ಮಂದಿ ಪುತ್ರರಿಗಿಂತಲೂ ಪತಿಯೇ ಹೆಚ್ಚು ಪ್ರೀತಿ ಪಾತ್ರ. ದುಷ್ಟ ವಂಶದಲ್ಲಿ ಹುಟ್ಟಿದ ಸ್ತ್ರೀಯು ಪತಿಯನ್ನು ತಿಳಿಯುವುದಕ್ಕೆ ಶಕ್ತಳಲ್ಲ, ಅಂದರೆ ಪ್ರತಿವ್ರತೆಯಲ್ಲದವಳು ಎಂದ ಮೇಲೆ ಪ್ರತಿಸೇವಾದಿ ಸುಕೃತಗಳು ಅವಳಿಗೆ ಇಲ್ಲವೇ ಇಲ್ಲ. ಸಮಸ್ತ ಪುಣ್ಯ ತೀರ್ಥಗಳ ಸ್ನಾನಗಳು, ಸಮಸ್ತ ಯಜ್ಞಗಳಲ್ಲಿ ಕೊಡತಕ್ಕ ದಕ್ಷಿಣೆಗಳು, ಭೂಮಿಯ ಪ್ರದಕ್ಷಿಣೆ, ಸಮಸ್ತ ಪಶುಗಳು, ಎಲ್ಲ ಋತುಗಳು, ದೊಡ್ಡ ದಾನಗಳು, ಪುಣ್ಯಾದಿಗಳು, ಮಾಡಿದ ಉಪವಾಸ ವ್ರತಗಳು, ಗುರುಗಳು, ಬ್ರಾಹ್ಮಣರು, ದೇವತೆಗಳು, ಇವರ ಸೇವೆಗಳು, ಇವುಗಳಿಗೆ ಎಷ್ಟು ಫಲಗಳು ಬರುವುದೋ ಅವು ಪತಿ ಸೇವೆ ಮಾಡಿದ್ರಿಂದ ಫಲದ 16ನೇ ಒಂದು ಬಾಕಿ ಸುಮಾಗಲಾರದು. ಗುರು, ಬ್ರಾಹ್ಮಣ ಶ್ರೇಷ್ಠರು, ದೇವತೆಗಳು, ಇವರಲ್ಲಿ ಎಲ್ಲರಿಗಿಂತಲೂ ಮನುಷ್ಯನಿಗೆ ವಿದ್ಯೆಯನ್ನು ಹೇಳಿಕೊಟ್ಟವನು ಹೇಗೆ ಶ್ರೇಷ್ಠನೋ ಹಾಗೆ ಪತಿವ್ರತಾ ಸ್ತ್ರೀಯರಿಗೆ ಪ್ರೀತಿಪಾತ್ರನಾದ ಪತಿಯೇ ಗುರುವಾಗಿ ಶ್ರೇಷ್ಠನಾಗಿ ಇರುವನು. 1,00,000 ಕೋಟಿ ಗೋಪಿಯರಿಗೂ ಲೆಕ್ಕವಿಲ್ಲದಷ್ಟು ಬ್ರಹ್ಮಾಂಡಗಳಿಗೂ, ಆ ಬ್ರಹ್ಮಾಂಡದಲ್ಲಿರುವ ಸಮಸ್ತ ಪ್ರಾಣಿಗಳಿಗೂ, ಪ್ರಪಂಚವನ್ನು ಮೊದಲು ಮಾಡಿಕೊಂಡು ಆ ಪ್ರಾಣಿಗಳ ಇಂದ್ರಿಯ ಸ್ಥಾನಗಳವರೆಗೆ ಇರುವ ಸಮಸ್ತಕ್ಕೂ ಆ ಕೃಷ್ಣನ ಅನುಗ್ರಹದಿಂದ ತಾನು ಅಧಿಪತಿಯಾಗಿದ್ದರೂ ಅತ್ಯಂತ ಶ್ರೇಷ್ಠನೂ ಸೇವಿದಕ್ಕೆ ಯೋಗ್ಯನೂ ಆದ ಪ್ರೀತಿಪಾತ್ರನಾದ ಪತಿಯನ್ನು ನಾನು ತಿಳಿಯಲಿಲ್ಲ. ಸ್ತ್ರೀ ಸ್ವಭಾವವು ತಿದ್ದಲು ಸಾಧ್ಯವಾದರೂ ಮೀರಲು ಆಗುವುದಿಲ್ಲ. ಹೀಗೆಂದು ಹೇಳಿ ರಾಧಾದೇವಿ ಭಕ್ತಿಯಿಂದ ಶ್ರೀಕೃಷ್ಣನನ್ನು ಧ್ಯಾನ ಮಾಡಿ ಪ್ರೀತಿಯಿಂದ ನನ್ನ ಸ್ವಾಮಿಯೇ ಎಂದು ಬಾರಿ ಬಾರಿಗೂ ಹೇಳಿ ಹತ್ತಳು. ಪ್ರೀತಿಪಾತ್ರನಾದ ಪತಿಯೇ, ವಿರಹ ದುಃಖದಿಂದ ಕೂಡಿದ ನನಗೆ ದರ್ಶನ ಕೊಡು ಎಂದು ರಾಧೆ ದುಃಖಿಸಿದಳು. ಬಳಿಕ ದಕ್ಷಿಣಾದೇವಿಯಾದ ಆ ಸುಶೀಲೆ ಎಂಬ ಗೋಪಿಯ ಗೋಲೋಕವನ್ನು ಬಿಟ್ಟಳು. ನಾರನೇ ಕೇಳು, ಆ ಸುಶೀಲೆ ಬಹಳ ಕಾಲ ತಪಸ್ಸನ್ನು ಮಾಡಿ ಲಕ್ಷ್ಮಿಯ ಶರೀರದಲ್ಲಿ ಪ್ರವೇಶ ಮಾಡಿದ ಸುಶೀಲಾದೇವಿಯ ದಕ್ಷಿಣಾದೇವಿಯು ಆಮೇಲೆ ದೇವತೆಗಳೇ ಮೊದಲಾದರೂ ಕಷ್ಟಸಾಧ್ಯಗಳಿಂದ ಯಜ್ಞಗಳನ್ನು ಮಾಡಿ ಅವುಗಳ ಫಲಗಳನ್ನು ಪಡೆಯದೆ ವಿಷಯದಿಂದ ಬ್ರಹ್ಮನ ಸಮೀಪಕ್ಕೆ ಹೋದರು. ಬ್ರಹ್ಮನು ದೇವತೆಗಳು ಹೇಳಿದನ್ನು ಕೇಳಿ ಭಕ್ತಿಯಿಂದ ಜಗತ್ಪತಿಯಾದ ನಾರಾಯಣನ ಮಾಡಿ ತನ್ನ ಕೋರಿಕೆಯನ್ನು ಸಫಲಗೊಳಿಸುವಂತೆ ಪ್ರತ್ಯುತ್ತರವನ್ನು ಪಡೆದ. ಅದರಂತೆ ಮಹಾಮಹಿಮನಾದ ನಾರಾಯಣನು ಮಹಾಲಕ್ಷ್ಮಿಯ ದೇಹದಿಂದ ಮನುಷ್ಯಲೋಕದ ಲಕ್ಷ್ಮಿಯಾದ ದಕ್ಷಿಣಾದೇವಿಯನ್ನು ಆಕರ್ಷಿಸಿ ಬ್ರಹ್ಮನಿಗೆ ಕೊಟ್ಟ. ಬ್ರಹ್ಮನು ಆ ದಕ್ಷಿಣಾದೇವಿಯನ್ನು ಕರ್ಮಗಳ ಸಂಪೂರ್ಣ ಫಲಪ್ರಾಪ್ತಿಗಾಗಿ ಯಜ್ಞದೇವನಿಗೆ ಕೊಟ್ಟ. ಯಜ್ಞದೇವನು ವೇದ ವಿಧಿಗನುಸಾರವಾಗಿ ಆ ದಕ್ಷಿಣಾದೇವಿಯನ್ನು ಪೂಜಿಸಿ ಸಂತೋಷದಿಂದ ಸ್ತೋತ್ರ ಮಾಡಿದ. ಪಟವೆಟ್ಟ ಜನಂತೆ ಹೊಳೆಯುವ ಕೋಟಿ ಚಂದ್ರರ ಸಮಾನವಾದ ಕಾಂತಿಯಿಂದ ಕೂಡಿದ ಅತ್ಯಲ್ಪ ಕೋಮಲಳು, ಸೌಂದರ್ಯ ಮನೋಳಾದ ಕೋಮಲಮುಖಿಯು, ಮೃದುವಾದ ಅವಯವಗಳು, ಪರಿಶುದ್ಧವಾದ ವಸ್ತ್ರವಿಸುವಳು, ತೊಂಡೆ ಹಣ್ಣಿನಂತೆ ತುಟಿಯುಳ್ಳು, ಒಳ್ಳೆಯ ಹಲ್ಲುಗಳುಳ್ಳು ಆದ ಇರುವಂತೆಯೇ ಹೂವನ್ನು ಮುಡಿದ ಕೂದಲುಗಳು, ರತ್ನಾಭರಣಗಳು ಧರಿಸಿದ ಮುಗುಳ್ನಗೆಯಿಂದ ಗೊತ್ತಿರುವ, ಸ್ನಾನ ಮಾಡಿ ಒಳ್ಳೆಯ ಅಲಂಕಾರ ಮಾಡಿಕೊಂಡು ಮುನಿಗಳ ಮನಸ್ಸನ್ನು ಆಕರ್ಷಿಸುವಂತಿರುವ ಕಸ್ತೂರಿಯಿಂದ ಕೂಡಿದ ವಾಸನೆಯಾದ ಗಂಧವನ್ನು ಹಣೆಯಲ್ಲಿ ಧರಿಸಿ ಸಿಂಧೂರವನ್ನು ಬಿಂದುವನ್ನು ಮಂದಲೆಯ ಕೂದಲಿನ ಕೆಳಗೆ ಸಣ್ಣದಾಗಿಟ್ಟುಕೊಂಡು ಪ್ರಶಸ್ತ ನಿತಂಬ ತೊಡೆಗಳುಳ್ಳವಳಾಗಿ ಕಾಮದೇವನಿಗೆ ಆಶ್ರಳಾಗಿ ಕಾಮಬಾಣದಿಂದ ಬಾಧೆಪಡುತ್ತಿರುವಳಾದಳು. ಆ ದಕ್ಷಿಣಾದೇವಿ ನೋಡಿ ಯಜ್ಞದೇವನು ಸಾತ್ವಿಕದಿಂದ ಮೂರ್ಛೆಯನ್ನು ಹೊಂದಿದ. ಬಳಿಕ ಬ್ರಹ್ಮನು ಹೇಳಿದಂತೆ ವೇದ ವಿಧಿಗನುಸಾರವಾಗಿ ಆ ದೇವಿಯನ್ನು ಪತ್ನಿಯನ್ನಾಗಿ ಗ್ರಹಿಸಿದ. ಯಜ್ಞದೇವನು ಆಕೆಯೊಡನೆ ನಿರ್ಜನವಾದ ಪ್ರದೇಶದಲ್ಲಿ ದೇವಯಾನ 100 ವರ್ಷಗಳವರೆಗೆ ಲಕ್ಷ್ಮೀಪತಿಯಾದ ನಾಳನಂತೆ ಸಂತೋಷದಿಂದ ಕ್ರೀಡಿಸಿದ. ಬಳಿಕ ಆ ದಕ್ಷಿಣಾದೇವಿಯು ದೇವಮಾನವ 12 ವರ್ಷಗಳವರೆಗೆ ಗರ್ಭವನ್ನು ಧರಿಸಿದಳು. ಆಮೇಲೆ ಸರ್ವಕರ್ಮಗಳು ಫಲನೆಂಬ ಪುತ್ರನನ್ನು ಹೆತ್ತಳು. ಯಾವ ಕರ್ಮವಾದರೂ ಪೂರ್ತಿಯಾದ ಮೇಲೆ ದಕ್ಷಿಣಾದೇವಿಯು ಪುತ್ರನಾದ ಫಲನೇ ಫಲವನ್ನು ಕೊಡತಕ್ಕನು. ದಕ್ಷಿಣೆಯನ್ನು ಕೊಟ್ಟ ಮೇಲೆ ಫಲ ಉಂಟಾಗುವುದರಿಂದ ಫಲವು ದಕ್ಷಿಣಾದೇವಿಯ ಮಗನೆಂದು ಭಾವ. ಯಜ್ಞದೇವನ ಪತ್ನಿಯಾದ ದಕ್ಷಿಣಾದೇವಿಯಿಂದಲೂ ಮಗನಾದ ಫಲನಿಂದಲೂ ಕೂಡಿ ಕರ್ಮ ಮಾಡಿದವರಿಗೆ ಫಲವನ್ನು ಕೊಡುವನೆಂದು ವೇದವನ್ನು ಬಲ್ಲವರು ತಿಳಿದಿರುವರು. ಯಜ್ಞದೇವನ ಪತ್ನಿಯಾದ ದಕ್ಷಿಣೆಯನ್ನು ಫಲವನ್ನು ಕೊಡುವ ಪುತ್ರನನ್ನು ಪಡೆದು ಕರ್ಮವನ್ನು ಮಾಡುವ ಸಮಸ್ತರಿಗೂ ಫಲವನ್ನು ಕೊಟ್ಟನು.
ಆಗ ದೇವತೆಗಳೇ ಮೊದಲಾದವರು ಸಂಪೂರ್ಣವಾದ ಇಷ್ಟಾರ್ಥಗಳನ್ನು ಪಡೆದು ತಮ್ಮ ತಮ್ಮ ಸ್ಥಳಗಳಿಗೆ ಹೋದರು. ಓ ನಾರದನೇ, ತಮ್ಮ ತಂದೆಯಾದ ಧರ್ಮದೇವನು ಇದನ್ನು ನನಗೆ ಹೇಳಿದನು. ಎಲೆ ನಾರದ ಮುನಿಯೇ, ಕರ್ಮವನ್ನು ಮಾಡತಕ್ಕವನು ಕರ್ಮವನ್ನು ಮಾಡಿದೊಡನೆ ಬೇಗನೆ ದಕ್ಷಿಣೆಯನ್ನು ಕೊಡಬೇಕು. ಹಾಗೆ ಕೊಟ್ಟರೆ ಬೇಗನೆ ಫಲವನ್ನು ಹೊಂದುವನು ಎಂದು ವೇದದಲ್ಲಿ ಹೇಳಿರುವುದು. ಕರ್ಮ ಮಾಡಿದವನು ಕರ್ಮ ಪೂರ್ತಿಯಾದೊಡನೆ ಅದೃಷ್ಟ ದೋಷದಿಂದಾಗಲಿ ಅಜ್ಞಾನದಿಂದಲೇ ಆ ಕ್ಷಣದಲ್ಲಿ ದಕ್ಷಿಣೆಯನ್ನು ಕೊಡದಿದ್ದರೆ ಆ ದೋಷ ಒಂದು ಗಳಿಗೆ ಕಳೆದರೆ 2ರಷ್ಟಾಗುವುದು, ಒಂದು ರಾತ್ರಿ ಕಳೆದರೆ ದೋಷವು 100ರಷ್ಟಾಗುವುದು, 3 ರಾತ್ರಿ ಕಳೆದರೆ ಹಿಂದೆ ದೋಷವು 100ರಷ್ಟಾಗುವುದು, 7 ದಿನಗಳ ಲಕ್ಷಪಾಲು ಹೆಚ್ಚುವುದು, 1 ವರ್ಷ ಕಳೆದು ಅದು ಹಿಂದಿನ 3 ಕೋಟಿ ಪಾಲು ದೋಷ ಹೆಚ್ಚಿ ಯಜಮಾನ ಮಾಡಿದ ಸಮಸ್ತ ಕರ್ಮವೂ ಫಲವಿಲ್ಲದಾಗುವುದು. ಕರ್ಮವನ್ನು ಮಾಡಿ ದಕ್ಷಿಣೆಯನ್ನು ಕೊಡದವನು ಬ್ರಾಹ್ಮಣ ದ್ರವ್ಯವನ್ನು ಕದ್ದ ಪಾಪಕ್ಕೆ ಗುರಿಯಾಗಿ ಅಶುದ್ಧನಾಗಿ ಕರ್ಮವನ್ನು ಮಾಡುವುದಕ್ಕೆ ಯೋಗ್ಯನಾಗುವುದಿಲ್ಲ. ಆ ಪಾಪದಿಂದ ದರಿದ್ರನಾಗಿ ರೋಗಿಯೂ ಆಗುವನು. ಲಕ್ಷ್ಮೀದೇವಿ ಮನುಷ್ಯನಿಗೆ ಭಯಂಕರವಾದ ಶಾಪವನ್ನು ಕೊಟ್ಟು ಅವನ ಮನೆಯಿಂದ ಹೊರಟು ಹೋಗುವಳು. ಪಿತೃದೇವತೆಗಳು ಅವನು ಕೊಟ್ಟ ಶ್ರಾದ್ದವನ್ನೂ ತಪ್ಪನ ನೀರನ್ನು ಮುಟ್ಟುವುದೇ ಇಲ್ಲ. ಹೀಗೆ ದೇವತೆಗಳು ಅವನು ಮಾಡಿದ ಪೂಜೆಯನ್ನು ಅಗ್ನಿಯು ಅವನು ಕೊಟ್ಟ ಆಹುತಿಗಳನ್ನು ಮುಟ್ಟುವುದಿಲ್ಲ. ಕರ್ಮವನ್ನು ಮಾಡುವಾಗ ಮನಸ್ಸಿನಲ್ಲಿ ಸಂಕಲ್ಪಿಸಿದ ದಕ್ಷಿಣಾರೂಪವಾದ ದಾನವನ್ನು ಕೇಳಿದರೂ ಕೊಡದಿದ್ದರೂ ತೆಗೆದುಕೊಳ್ಳತಕ್ಕ ಬ್ರಾಹ್ಮಣನು ಕೇಳದಿದ್ದರೂ ಆ ಇಬ್ಬರು ಹಗ್ಗವು ಕಿತ್ತು ಹೋದ ಗಡಿಗೆಯಂತೆ ನರಕಕ್ಕೆ ಹೋಗುವರು. ಕರ್ಮ ಮಾಡಿದ ಯಜಮಾನನು ಕೇಳಿದರೂ ಸಹ ದಕ್ಷಿಣೆಯನ್ನು ಕೊಡದಿದ್ದರೆ ಬ್ರಾಹ್ಮಣನ ದ್ರವ್ಯವನ್ನು ಅಪಹಾರ ಮಾಡಿದ ಪಾಪಕ್ಕೆ ಗುರಿಯಾಗಿ ಕುಂಭಿಪಾಕ ಎಂಬ ನರಕಕ್ಕೆ ಹೋಗುವರು. ಅಲ್ಲಿ ಯಮದೂತರಿಂದ ಹಿಂಸೆಯನ್ನು ಅನುಭವಿಸುತ್ತಾ 1,00,000 ವರ್ಷಗಳವರೆಗೆ ಇದ್ದು ಆಮೇಲೆ ರೋಗಿಯು ದರಿದ್ರನಾದ ಚಂಡಾಲನಾಗಿ ಹುಟ್ಟಿ ತನ್ನ ಹಿಂದಿನ 7 ತಲೆ ಪಿತೃಗಳನ್ನು ಮುಂದೆ ಹುಟ್ಟುವ 7 ತಲೆ ಜನರನ್ನು ನರಕಕ್ಕೆ ಕೆಡುವನು. ಎಲೆ ನಾರದನೇ, ದಕ್ಷಿಣ ಮತ್ತು ಫಲದ ವಿಷಯಗಳೆಲ್ಲವನ್ನು ಹೇಳಿರುವೆನು. ಇನ್ನೇನು ಕೇಳಬೇಕೆಂದಿರುವೆ ನಾರಾಯಣ ಮುನಿಯೇ? ದಕ್ಷಿಣೆಯನ್ನು ಕೊಡದಿರುವ ಕರ್ಮದ ಫಲವನ್ನು ಯಾರು ಅನುಭವಿಸುವರು? ಪೂರ್ವದಲ್ಲಿ ಯಜ್ಞದೇವನು ಮಾಡಿದ ದಕ್ಷಿಣಾದೇವಿ ಪೂಜಾ ವಿಧಾನವನ್ನು ಹೇಳು ಎಂದು ನಾರದನು ಕೇಳಿದನು. ನಾರಾಯಣ ಹೇಳಿದನು, ಎಲೆ ನಾರದನೇ, ದಕ್ಷಿಣೆ ಇಲ್ಲದಿರುವ ಆ ಕರ್ಮದ ಫಲವು ಯಾರಿಗೂ ಬರುವುದೆಂದು ಸಂದೇಹಕ್ಕೆ ಅವಕಾಶವಿಲ್ಲ. ದಕ್ಷಿಣಾಸಹಿತವಾದ ಕರ್ಮಕ್ಕೆ ಫಲವು ಬರುವುದು. ಒಂದು ವೇಳೆ ದಕ್ಷಿಣೆಯಿಂದ ಕರ್ಮಕ್ಕೆ ಫಲವು ಬಂದರೆ ಆ ಫಲವನ್ನು ಬಲಿ ಚಕ್ರವರ್ತಿಯು ಅನುಭವಿಸುವನು. ನಾರದನೇ, ಪೂರ್ವದಲ್ಲಿ ವಾಮನನು ಬಲಿಚಕ್ರವರ್ತಿಗೆ ದಕ್ಷಿಣಹೀನವಾದ ಕರ್ಮಗಳ ಫಲವನ್ನು ಕೊಟ್ಟನಲ್ಲದೆ ವೇದಾಭ್ಯಾಸಗಳನ್ನು ಮಾಡಿದ ಶ್ರಾದ್ದದ ಫಲವನ್ನು, ಶೂದ್ರ ಸ್ತ್ರೀಯ ಗಂಡನು ಮಾಡಿದ ಪೂಜಾ ಫಲವನ್ನು, ಅಶುದ್ಧನಾದವನು ಮಾಡಿದ ಅಶುದ್ಧನಾದವನು ಮಾಡಿದ ಪೂಜೆ ಫಲವನ್ನು, ಗುರುಭಕ್ತಿ ಇಲ್ಲದವನು ಮಾಡಿದ ಕರ್ಮಫಲವನ್ನು ಕೊಟ್ಟನು. ಆದ್ದರಿಂದ ಬಲಚಕ್ರಿಯ ಈ ಫಲಗಳನ್ನು ಅನುಭವಿಸುವನು, ಸಂದೇಹವಿಲ್ಲ. ದಕ್ಷಿಣಾದೇವಿಯ ಧ್ಯಾನವನ್ನು, ಸ್ತೋತ್ರವನ್ನು, ಪೂಜಾವಿಧಿಯನ್ನು ಕಣ್ವ ಶಾಖೆಯಲ್ಲಿ ಹೇಳಿರುವುದು. ಅದನ್ನು ಹೇಳುವೆನು ಕೇಳು. ಪೂರ್ವದಲ್ಲಿ ಯಜ್ಞಾದೇವನು ಕರ್ಮಗಳ ಫಲಪ್ರದವಾದ ದಕ್ಷಿಣಾದೇವಿಯನ್ನು ಪಡೆದು ಅವಳ ರೂಪವನ್ನು ಕಂಡು ಮೋಹಿಸಿ ಕಾಮಾತುರನಾಗಿ ಅವಳನ್ನು ಸ್ತೋತ್ರ ಮಾಡಿದನು. ದಕ್ಷಿಣಾದೇವಿಯು ನೀವು ಪೂರ್ವದಲ್ಲಿ ಗೋಲೋಕದಲ್ಲಿ ಗೋಪಿಯರಲ್ಲಿ ಶ್ರೇಷ್ಠಳಾಗಿಯೂ ರಾಧಾದೇವಿಗೆ ಸಮಾನವಾಗಿಯೂ ಅವಳ ಸಖಿಯಾಗಿಯೂ ಶ್ರೀಕೃಷ್ಣನಿಗೆ ಪ್ರಳಾಗಿಯೂ ಇದ್ದವಳು. ರಾಸಮಣದಲ್ಲಿ ಕಾರ್ತೀಕ ಮಾಸದ ಪೂರ್ಣಿಮೆಯ ದಿನ ರಾಧಾ ಮಹೋತ್ಸವ ಕಾಲದಲ್ಲಿ ಲಕ್ಷ್ಮೀದೇವಿಯ ಬಲಭದಿಂದ ನೀನು ಆವಿರ್ಭವಿಸುವುದರಿಂದ ದಕ್ಷಿಣಾದೇವಿ ಎಂದು ನಿನ್ನ ಹೆಸರಿರುವುದು. ಪೂರ್ವದಲ್ಲಿ ಒಳ್ಳೆಯ ನಡತೆಯಿಂದ ಕೂಡದಿಂದ ಸುಶೀಲೆ ಎಂಬ ಹೆಸರನ್ನು ಹೊಂದಿ ನೀನು ಮಂಗಳಕರಳಾಗಿರುವೆ. ರಾಧಾದೇವಿಯ ಶಾಪದಿಂದ ಗೋಲೋಕವನ್ನು ಬಿಟ್ಟು ಲಕ್ಷ್ಮೀದೇವಿಯನ್ನು ಸೇರಿ ಅವಳು ಬಲಭಾಗದ ಭುಜದಲ್ಲಿ ಹುಟ್ಟಿ ದಕ್ಷಿಣ ಎಂಬ ಹೆಸರನ್ನು ಪಡೆದು ತನ್ನ ಪುಣ್ಯದಿಂದ ಅನ್ನಪೂರ್ಣದಿಂದ ನನ್ನನ್ನು ಸೇರಿದೆ. ಮಹಾಮಹಿಮಳಾದ ದೇವಿಯೇ, ದಯೆಯನ್ನು ತೋರಿ ನನ್ನನ್ನೇ ಪತಿಯನ್ನಾಗಿ ವರಿಸು. ಕರ್ಮಗಳನ್ನು ಮಾಡಿದವರಿಗೆ ನೀನೇ ಫಲವನ್ನು ಕೊಡತಕ್ಕವಳು. ನಿನ್ನಿಲ್ಲದಿದ್ದರೆ ಎಲ್ಲರೂ ಮಾಡಿದ ಕರ್ಮಗಳು ಫಲವಿಲ್ಲದೆ ಹೋಗುವು. ನೀನಿಲ್ಲದಿದ್ದರೆ ಕರ್ಮಿಗಳು ಮಾಡುವ ಕರ್ಮಗಳು ಶೋಭಿಸುವುದಿಲ್ಲ. ನೀನಿಲ್ಲದಿದ್ದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ದಿಕ್ಪಾಲಕರು ಕರ್ಮಗಳಿಗೆ ಫಲವನ್ನು ಕೊಡಲು ಶಕ್ತರಾಗುವುದಿಲ್ಲ. ಬ್ರಹ್ಮನು ಕರ್ಮಸ್ವರೂಪನು, ಮಹೇಶ್ವರನು ಫಲಸ್ವರೂಪನು, ಯಜ್ಞಸ್ವರೂಪನಾದ ವಿಷ್ಣುವೇ ನಾನು. ನೀನು ಈ ನಮ್ಮೆಲ್ಲರಿಗೂ ಸಾರಸ್ವರೂಪಳಾದವಳು. ಪ್ರಕೃತಿಗಿಂತ ಶ್ರೇಷ್ಠನಾದ ನಿರ್ಗುಣವಾದ ಬ್ರಹ್ಮನೇ ಫಲ ಕೊಡತಕ್ಕವನು. ಅವನೇ ಮಹಾತ್ಮನಾದ ಶ್ರೀಕೃಷ್ಣನಾಗಿರುವನು. ಅವನು ಪ್ರಕೃತಿ ಸ್ವರೂಪಳಾದ ನಿನ್ನೊಡನೆ ಕೂಡಿ ಫಲವನ್ನು ಕೊಡಲು ಶಕ್ತನಾಗಿರುವನು. ಎಲೆ ಪ್ರಿಯಳೇ, ನಾನು ಎಷ್ಟು ಜನ್ಮಗಳನ್ನು ಪಡೆದರೂ ಆ ಜನ್ಮಗಳಲ್ಲೆಲ್ಲ ನೀನು ನನ್ನ ಶಕ್ತಿ ಸ್ವರೂಪಳಾಗಿರುವೆ. ಸುಂದರಮುಖಿಯೇ, ನಿನ್ನೊಡನೆ ಸೇರಿದ ನಾನು ಸಮಸ್ತ ಕರ್ಮಗಳಲ್ಲಿಯೂ ಶಕ್ತನಾಗಿರುವನು. ಹೀಗೆಂದು ಹೇಳಿ ಯಜ್ಞಕ್ಕೆ ಆಶ್ರಯ ದೇವತೆಯಾದ ಯಜ್ಞಪ್ರಶ್ವನು ಆ ದೇವಿಯ ಮುಂದೆ ಅವಳ ಅಭಿಪ್ರಾಯವನ್ನು ತಿಳಿಯಲು ನಿಂತಿದ್ದನು. ಲಕ್ಷ್ಮಿ ವಂಶಪುತ್ರಳಾದ ದಕ್ಷಿಣಾದೇವಿಯು ಅವನನ್ನು ವರಿಸಿದಳು. ಆ ದಕ್ಷಿಣಾದೇವಿಯ ಸ್ತೋತ್ರವನ್ನು ಯಜ್ಞಕಾಲದಲ್ಲಿ ಯಾರು ಹೇಳುವರೋ ಅವರು ಸಮಸ್ತ ಯಜ್ಞಗಳ ಫಲಗಳನ್ನು ಯಾವ ಸಂಶಯವಿಲ್ಲದೆ ಹೊಂದುವರು. ರಾಜಸೂಯ, ವಾಜಪೇಯ, ಗೋಮೇಧ, ನರಮೇಧ, ಅಶ್ವಮೇಧ, ಲಾಂಗಲ, ವಿಷ್ಣುಯಾಗ, ಧನವನ್ನು ಭೂಮಿಯನ್ನು ಕೊಡತಕ್ಕ ಯಾಗ, ಕೆರೆ, ತೋಪು ಮುಂತಾದವುಗಳ ಸಂಬಂಧವಾದ ಪೂರ್ತಯಾಗ, ಗಜಮೇಧ, ಲೋಹ, ಚಿನ್ನ, ರತ್ನ, ತಾಮ್ರ ಇವುಗಳು ಪ್ರಾಪ್ತಿಯಾಗುವ ಯಾಗಗಳು, ಶಿವ, ರುದ್ರ, ಇಂದ್ರ, ವರುಣ ಈ ದೇವತಾ ಸಂಬಂಧವಾದ ಯಾಗಗಳು, ಬಂದೂಕಯಾಗ, ವೃಷ್ಟಿಯಜ್ಞ, ಶತ್ರುಗಳನ್ನು ಸಂಹರಿಸುವ ಕಂಟಕವೆಂಬ ಯಾಗ, ಶುಚಿಯಜ್ಞ, ಧರ್ಮಯಜ್ಞ, ಪಾಪಮೋಚನವೆಂಬ ಯಜ್ಞ, ಬ್ರಹ್ಮಾಣಿ ಎಂಬ ಕರ್ಮಯಾಗ, ಮಂಗಳಕರವಾದ ಯೋನಿಯಾಗ ಎಂದರೆ ಮೂಲಪ್ರಕೃತಿಯಾಗ, ಅಂಬಾಯಜ್ಞ ಈ ಯಾಗಗಳಲ್ಲಿ ಕೆಲವೊಂದು ಪ್ರಸಿದ್ಧವಾದ ವೇದಶಾಸ್ತ್ರಗಳಲ್ಲಿ ಹೇಳಿರುವುದು, ಇನ್ನು ಕೆಲವರು ಅಪ್ರಸಿದ್ಧವಾದವುಗಳು ಹೇಳಿರಬೇಕು. ಯಾಗಗಳ ಪ್ರಾರಂಭದಲ್ಲಿ ದಕ್ಷಿಣಾದೇವಿಯ ಸ್ತೋತ್ರವನ್ನು ಯಾರು ಕೇಳುವರೋ ಅವರು ಮಾಡುವ ಕರ್ಮಗಳು ಯಾವ ತೊಂದರೆಯೂ ಆಗದೆ ಪೂರ್ಣವಾಗಿ ನೆರವೇರುವುದು. ದಕ್ಷಿಣಾದೇವಿಯ ಸ್ತೋತ್ರ
ಅನ್ನು ಹೇಳಿದೆನು. ಇನ್ನು ಧ್ಯಾನವನ್ನು ಪೂಜಾವಿಧಿಯನ್ನು ಹೇಳುವನ್ನು ಕೇಳು. ಬುದ್ಧಿವಂತನಾದ ಮನುಜನು ಶಾಲಗ್ರಾಮದಲ್ಲಾಗಲಿ ಕಲಶದಲ್ಲಾಗಲಿ ದಕ್ಷಿಣಾದೇವಿಯನ್ನು ಪೂಜಿಸಬೇಕು. ಲಕ್ಷ್ಮೀದೇವಿಯ ಬಲದ ಭುಜದಲ್ಲಿ ಹುಟ್ಟಿದ ಆ ದೇವಿಯು ವಂಶಭೂತಳು, ಸಮಸ್ತ ಕರ್ಮಗಳ ಫಲವನ್ನು ಕೊಡುವುದರಲ್ಲಿ ಸಮರ್ಥಳು, ವಿಷ್ಣುವಿನ ಶಕ್ತಿ ಸ್ವರೂಪಳು, ಎಲ್ಲದರಿಂದ ಪೂಜೆಯನ್ನು ನಮಸ್ಕಾರವನ್ನು ಪಡೆಯುವಳಾದ ಪರಿಶುದ್ಧಳು, ಮಂಗಳಕಳು ಆಗಿ ಶುದ್ಧಿಯನ್ನು ಮಂಗಳವನ್ನು ಉಂಟು ಮಾಡುವ ಒಳ್ಳೆಯ ನಡತೆಯಿಂದ ಕೂಡಿದ ದಕ್ಷಿಣಾದೇವಿಯನ್ನು ಧ್ಯಾನ ಮಾಡುತ್ತೇನೆ. ಎಲೆ ನಾರದನೆ, ಮೇಲೆ ಹೇಳಿರುವಂತೆ ಮಂತ್ರದಿಂದ ಧ್ಯಾನ ಮಾಡಿ ವೇದೋಕ್ತವಾದ ಮೂಲ ಮಂತ್ರದಿಂದ ದೇವಿಗೆ ಪಾದ್ಯಾದಿಗಳನ್ನು ಸಮರ್ಪಿಸಿ ಪೂಜೆಯನ್ನು ಮಾಡಬೇಕು. ಬುದ್ಧಿವಂತನಾದ ಸಮಸ್ತರಿಗೂ ಪೂಜ್ಯಳಾದ ದಕ್ಷಿಣಾದೇವಿಯನ್ನು ಭಕ್ತಿಯಿಂದ ಓಂ ಶ್ರೀಂ ಕ್ಲೀಂ ರೀಂ ದಕ್ಷಿಣಾಯೇ ಸ್ವಾಹ ಎಂಬ ಮೂಲ ಮಂತ್ರದಿಂದ ವೇದ ವಿಧಿಗನುಸಾರವಾಗಿ ಪೂಜಿಸಬೇಕು. ಬ್ರಹ್ಮಸ್ವರೂಪನಾದ ನಾರದನೇ, ಸುಖವನ್ನು ಪ್ರೀತಿಯನ್ನು ಸಮಸ್ತ ಕರ್ಮಗಳ ಫಲವನ್ನು ಕೊಡತಕ್ಕ ದಕ್ಷಿಣಾದೇವಿಯ ಆಖ್ಯಾನವನ್ನು ಹೇಳಿದೆನು. ಆ ದಕ್ಷಿಣಾದೇವಿಯ ಕಥೆಯನ್ನು ಏಕಾಗ್ರಚಿತ್ತದಿಂದ ಯಾರು ಕೇಳುತ್ತಾರೆಯೋ ವ್ರತಖಂಡದಲ್ಲಿ ಅವರು ಮಾಡಿದ ಕರ್ಮಗಳು ಅಂಗಹೀನವಾಗದೆ ಪೂರ್ಣ ಫಲವನ್ನು ಕೊಡುವವು. ಪುತ್ರರಿಲ್ಲವರು ಗುಣವಂತರಾದ ಪುತ್ರವನ್ನು ಪಡೆಯುವುದು, ಹೆಂಡತಿ ಇಲ್ಲದವರು ಒಳ್ಳೆಯ ನಡತೆಯುಳ್ಳವಳು, ಸುಂದರಿಯು, ವಿನಯವಂತಳು, ಶ್ರೇಷ್ಠಳು, ಸತ್ಕುಲದಲ್ಲಿ ಹುಟ್ಟಿದವಳು, ಪತಿವ್ರತೆಯು, ಪ್ರಿಯವಾದ ಮಾತನಾಡುವಳು, ಪತಿವ್ರತೆಯಾದ ಪತ್ನಿಯನ್ನು ಪಡೆಯುವವನು, ವಿದ್ಯೆಯಿಲ್ಲದವನು ವಿದ್ಯೆಯನ್ನು, ಧನವಿಲ್ಲದವನು ಧನವನ್ನು, ಭೂಮಿ ಇಲ್ಲದವನು ಭೂಮಿಯನ್ನು, ಮಕ್ಕಳಿಲ್ಲದವನು ಮಕ್ಕಳನ್ನು ಪಡೆಯುವನು. ಕಷ್ಟಕಾಲದಲ್ಲಿಯೂ ನಂಟರನ್ನಗಲಿದಾಗಲೂ ಆಪತ್ಕಾಲದಲ್ಲಿಯೂ ಸೆರೆಸಿಕ್ಕಿದಾಗಲೂ 1 ತಿಂಗಳವರೆಗೆ ಆ ದಕ್ಷಿಣಾದೇವಿಯ ಕಥೆಯನ್ನು ಕೇಳಿದರೆ ಅವರ ದುಃಖಗಳೆಲ್ಲವೂ ಬಿಡುಗಡೆಯಾಗುವು. ಈ ವಿಷಯದಲ್ಲಿ ಸಂದೇಹವಿಲ್ಲ. ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪುರಾಣದ 9ನೇ ಸ್ಕಂದದಲ್ಲಿ 45ನೇ ಅಧ್ಯಾಯವು ಮುಗಿಯಿತು.